Yes, good evening, my dear students. So, in today's class, let us continue with the biomolecules chapter. So, biomolecules chapter ಅಲ್ಲಿ ನಾವು ಕಾಂಪಿಟೇಟಿವ್ ಕ್ವಶನ್ಸ್ ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಯು ಕ್ಯಾನ್ ಆನ್ಸರ್ ದ ಬಯೋಮಾಲಿಕ್ಯೂಲ್ಸ್ ಕ್ವಶನ್ಸ್ ಇನ್ ಸಚ್ ಎ ವೇ ದ್ಯಾಟ್ ಸೊ ಕೆಲವೊಂದು ರಿಲೇಟೆಡ್ ಡೈರೆಕ್ಟ್ ಆಗಿ ಏನೇ ಕ್ವಶನ್ಸ್ ಕೇಳ್ತಾರೆ ರಿಲೇಟೆಡ್ ಟು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಅಥವಾ ಪ್ರೋಟೀನ್ಸ್ ಇರ್ಬೋದು ಅಥವಾ ಅಮೈನೋ ಆಸಿಡ್ಸ್ ಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಕೆಲವೊಂದು ನಿಮಗೆ ಯಾವ ರೀತಿ ಕೇಳ್ತಾರೆ ಅಂತ ಅಂದ್ರೆ ಇಂಡೈರೆಕ್ಟ್ಲಿ ದ ಲಾಸ್ಟ್ ಫ್ಯೂ ಕ್ವಶನ್ಸ್. ಓಕೆ, ಸೊ ಈಗ ಯಾವ ರೀತಿ ನಮಗೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಟೈಪ್ ಆಫ್ ಕ್ವಶನ್ಸ್ ಒನ್ ಬೈ ಒನ್ ನಾವು ಯಾವ ರೀತಿ ಕೇಳ್ತಾರೆ ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದ ಫಸ್ಟ್ ಕ್ವಶನ್ ವಿ ಹ್ಯಾವ್ ಟು ಬಿಕಮ್ ಎ ಕಾರ್ಬೋಹೈಡ್ರೇಟ್ ಎ ಕಾಂಪೌಂಡ್ ಮಸ್ಟ್ ಕಂಟೈನ್ ಅಟ್ ಲೀಸ್ಟ್. ಸೊ ಈಗ ಯಾವ್ದಾದ್ರು ಒಂದು ಕಾಂಪೌಂಡ್ ನ ನಾವು ಕಾರ್ಬೋಹೈಡ್ರೇಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಆ ಕಾಂಪೌಂಡ್ ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ಟು ಬಿಕಮ್ ಎ ಕಾರ್ಬೋಹೈಡ್ರೇಟ್ ದ ಕಾಂಪೌಂಡ್ ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ 3 ಕಾರ್ಬನ್ ಆಟಮ್ಸ್. ಓಕೆ, ಸೊ ಒಂದು ಕಾಂಪೌಂಡ್ ಕಾರ್ಬೋಹೈಡ್ರೇಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಸೊ ದಟ್ ಶುಡ್ ಕಂಟೈನ್ ವಾಟ್ 3 ಕಾರ್ಬನ್ ಆಟಮ್ಸ್ ಅದರಲ್ಲಿ ಪ್ರೆಸೆಂಟ್ ಇರಬೇಕು. ಸೊ ದೆನ್ ಓನ್ಲಿ ವಿಲ್ ಕನ್ಸಿಡರ್ ದ ದಟ್ ಕಾಂಪೌಂಡ್ ಇಸ್ ಎ ಕಾರ್ಬೋಹೈಡ್ರೇಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಆಪ್ಷನ್ 2 ಏನಿದೆ 3 ಕಾರ್ಬನ್ಸ್, ಸೊ ದಟ್ ಈಸ್ ದ ರೈಟ್ ಆನ್ಸರ್. So to become a carbohydrate, a compound must contain what? At least 3 carbon atoms. So ಅದನ್ನ ನಾವೇನಂತ ಕರಿತೀವಿ ಕಾರ್ಬೋಹೈಡ್ರೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ಲೆವೆಲ್ 1 ಟೈಪ್ ಆಫ್ ಕ್ವಶನ್. ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್, ಎ ಕಾರ್ಬೋಹೈಡ್ರೇಟ್ ವಿಚ್ ಕೆನ್ ನಾಟ್ ಬಿ ಹೈಡ್ರೋಲೈಸ್ಡ್ ಟು ಸಿಂಪ್ಲರ್ ಕಾಂಪೌಂಡ್ ಇಸ್ ಕಾಲ್ಡ್. ಸೊ ಯಾವ ಕಾರ್ಬೋಹೈಡ್ರೇಟ್ಸ್ ಅನ್ನ ನಾವು ಮತ್ತೆ ಹೈಡ್ರೋಲೈಸ್ ಮಾಡಿದಾಗ ಸಿಂಪ್ಲರ್ ಕಾಂಪೌಂಡ್ಸ್ ಫಾರ್ಮೇಶನ್ ಆಗೋದಿಲ್ಲ. ಎ ಕಾರ್ಬೋಹೈಡ್ರೇಟ್ ವಿಚ್ ಕೆನ್ ನಾಟ್ ಬಿ ಹೈಡ್ರೋಲೈಸ್ ಟು ಸಿಂಪ್ಲರ್ ಕಾಂಪೌಂಡ್ಸ್ ಈಸ್ ಕಾಲ್ಡ್ ಆಸ್ ಏನಂತ ಹೇಳ್ತಾರೆ. ಸಿ ದ ಫಸ್ಟ್ ಆಪ್ಷನ್ ವಿ ಹ್ಯಾವ್ ಮೋನೋಸ್ಯಾಕರೈಡ್ಸ್. ಸಿ ಮೋನೋಸ್ಯಾಕರೈಡ್ಸ್ ಅನ್ನ ನಾವು ಹೈಡ್ರೋಲಿಸಿಸ್ ಮಾಡಿದಾಗ ನಮಗೆ ಶುಗರ್ ಯೂನಿಟ್ಸ್ ಫಾರ್ಮೇಶನ್ ಆಗುತ್ತೆ. ಓನ್ಲಿ ಒನ್ ಶುಗರ್ ಯೂನಿಟ್ ಫಾರ್ಮೇಶನ್ ಆಗುತ್ತೆ. ಮತ್ತೆ ಆ ಒನ್ ಶುಗರ್ ಯೂನಿಟ್ ನ ಅಪಾನ್ ಹೈಡ್ರೋಲಿಸಿಸ್ ನಾವು ಮಾಡಿದಾಗ ಇಟ್ ಕೆನ್ ನಾಟ್ ಬಿ ಅಂಡರ್ಗೋ ಹೈಡ್ರಾಲಿಸಿಸ್ ಟು ಗಿವ್ ದ ಸಿಂಪ್ಲರ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಾವು ಈ ಕ್ವಶನ್ಗೆ ಎಕ್ಸಾಕ್ಟ್ ಆನ್ಸರ್ ಏನಂತ ಚೂಸ್ ಮಾಡ್ಬೋದಂದ್ರೆ ದ ಫಸ್ಟ್ ಆಪ್ಷನ್ ಏನಿದೆ ಮೋನೋಸ್ಯಾಕರೈಡ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ನಾವು ಚೂಸ್ ಮಾಡ್ಬೋದು. ದೆನ್ ವಾಟ್ ಅಬೌಟ್ ಅದರ್ ಆಪ್ಷನ್ಸ್ ಅಂತ ತಗೊಂಡಾಗ ಡೈಸ್ಯಾಕರೈಡ್ಸ್. ಸಿ ಡೈಸ್ಯಾಕರೈಡ್ಸ್ ನಮಗೆ ಹೈಡ್ರೋಲಿಸಿಸ್ ಆದಾಗ ವಿ ಕೆನ್ ಗೆಟ್ ವಾಟ್ 2 moles ಆಫ್ ಸಿಂಪ್ಲರ್ ಶುಗರ್ ಯೂನಿಟ್ಸ್ ಆನ್ ದ ಪ್ರಾಡಕ್ಟ್ ಸೈಡು. ಮತ್ತೆ ಆ ಶುಗರ್ ಅಗೈನ್ ದಟ್ 2 moles ನಾವು ಮತ್ತೆ ಹೈಡ್ರೋಲಿಸಿಸ್ ಮಾಡಿದಾಗ ಮತ್ತೆ ಸಿಂಪ್ಲರ್ ಯೂನಿಟ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಬಟ್ ಇನ್ ಕೇಸ್ ಆಫ್ ಮೋನೋಸ್ಯಾಕರೈಡ್ ಕೇಸಲ್ಲಿ ವಿ ಕೆನ್ ನಾಟ್ ಫರ್ದರ್ ಮತ್ತೆ ಹೈಡ್ರೋಲೈಸ್ ಮಾಡಿದಾಗ ವಿ ಕೆನ್ ನಾಟ್ ಗೆಟ್ ಸಿಂಪ್ಲರ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ದಟ್ ಮೋನೋಸ್ಯಾಕರೈಡ್. ಸಿ ಅದೇ ತರ ನಾವು ಪಾಲಿಸ್ಯಾಕರೈಡ್ಸ್ ಅಂತ ಬಂದಾಗ ಮೆನಿ ನಂಬರ್ ಆಫ್ ಶುಗರ್ ಯೂನಿಟ್ಸ್ ಫಾರ್ಮೇಶನ್ ಆಗುತ್ತೆ ಆನ್ ಹೈಡ್ರೋಲಿಸಿಸ್. ಸೊ ಅದನ್ನ ನಾವು ಸಿಂಪ್ಲರ್ ಯೂನಿಟ್ಸ್ ಆಗಿ ಫರ್ದರ್ ಹೈಡ್ರೋಲಿಸಿಸ್ ಮಾಡೋದ್ರ ಮುಖಾಂತರ ವಿ ಕೆನ್ ಗೆಟ್ ಇಟ್. ಬಟ್ ನೆಕ್ಸ್ಟ್ ವಿ ಹ್ಯಾವ್ ಆಲಿಗೋಸ್ಯಾಕರೈಡ್ಸ್. ಸಿ ಆಲಿಗೋಸ್ಯಾಕರೈಡ್ಸ್ ಅಂತ ಅಂದ್ರೆ ವಿ ಕೆನ್ ಗೆಟ್ ವಾಟ್ ಲೈಕ್ 2 ಇಂದ ಸ್ಟಾರ್ಟ್ ಆಗಿ ಮೆನಿ ನಂಬರ್ ಆಫ್ ಲೈಕ್ 2 to 7 ಮೊನೋಸ್ಯಾಕರೈಡ್ ಯೂನಿಟ್ಸ್ ಫಾರ್ಮೇಶನ್ ಆದ್ರೆ ಮೋರ್ ದ್ಯಾನ್ ದಟ್ ಆದ್ರೆ ವಿ ಕಾಲ್ ಇಟ್ ಆಸ್ ಪಾಲಿಸ್ಯಾಕರೈಡ್ಸ್. ಸೊ 2 to 4 ಯೂನಿಟ್ಸ್ ಅಥವಾ 2 to 3 ಯೂನಿಟ್ಸ್ ಫಾರ್ಮೇಶನ್ ಆದ್ರೆ ಡೈಸ್ಯಾಕರೈಡ್ಸ್, ಟ್ರೈಸ್ಯಾಕರೈಡ್ಸ್, ಟೆಟ್ರಾಸ್ಯಾಕರೈಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಆಲಿಗೋಸ್ಯಾಕರೈಡ್ಸ್. ಸೊ ಈಗ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಇದಕ್ಕೆ ಅಂದ್ರೆ ಎ ಕಾರ್ಬೋಹೈಡ್ರೇಟ್ ವಿಚ್ ಕೆನ್ ನಾಟ್ ಬಿ ಹೈಡ್ರೋಲೈಸ್ಡ್ ಟು ಸಿಂಪ್ಲರ್ ಕಾಂಪೌಂಡ್ಸ್ ಇಸ್ ಕಾಲ್ಡ್ ಆಸ್ ಮೋನೋಸ್ಯಾಕರೈಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗೋಣ. ದ ಥರ್ಡ್ ಕ್ವಶನ್ ಇಸ್ ಮೋನೋಸ್ಯಾಕರೈಡ್ಸ್ ಕಂಟೈನ್ಸ್. ಓಕೆ, ಮೋನೋಸ್ಯಾಕರೈಡ್ಸ್ ಏನನ್ನ ಹೊಂದಿರುತ್ತೆ ಅಂತ ಅಂದ್ರೆ ಸೊ ಲೈಕ್ ಆಲ್ವೇಸ್ 6 ಕಾರ್ಬನ್ ಆಟಮ್ಸ್ ಇರುತ್ತೆ, ಆಲ್ವೇಸ್ 5 ಕಾರ್ಬನ್ ಆಟಮ್ಸ್ ಇರುತ್ತೆ, ಆಲ್ವೇಸ್ 4 ಕಾರ್ಬನ್ ಆಟಮ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯೂಶುವಲಿ ಮೋನೋಸ್ಯಾಕರೈಡ್ಸ್ ಸ್ಟಾರ್ಟಿಂಗ್ ಫ್ರಮ್ 3 ಕಾರ್ಬನ್ ಆಟಮ್ಸ್. ಸೊ ಈಗ ಒಂದು ಕಾಂಪೌಂಡ್ ನಾವು ಮೋನೋಸ್ಯಾಕರೈಡ್ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಅವ್ರ ಕಾರ್ಬೋಹೈಡ್ರೇಟ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ ಅಂದ್ರೆ ಇಟ್ ಶುಡ್ ಕಂಟೈನ್ ವಾಟ್ 3 ಕಾರ್ಬನ್ ಆಟಮ್ಸ್ ಕಂಪಲ್ಸರಿ ಪ್ರೆಸೆಂಟ್ ಇರಬೇಕು.
Okay, it should contain 3 carbon atoms. So then 3 carbon atoms ಜೊತೆಗೆ from 3 to 7 carbon atoms, 3 to 7 carbon atoms ಪ್ರೆಸೆಂಟ್ ಇತ್ತು ಅಂದ್ರೆ ಒಂದು ಮಾಲಿಕ್ಯೂಲ್ ಅಥವಾ ಕಾಂಪೌಂಡ್ ಅಲ್ಲಿ, ಅದನ್ನ ನಾವು ಮೊನೊಸ್ಯಾಕರೈಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈಗ ಟ್ರೈ ಇದ್ರೆ ಟ್ರೈಸ್ಯಾಕರೈಡ್, 4 ಇದ್ರೆ ಟೆಟ್ರಾಸ್ಯಾಕರೈಡ್, ಸಿ ಆ ರೀತಿ ನಾವು ಕ್ಲಾಸಿಫೈ ಮಾಡ್ತಾ ಬರ್ತೀವಿ. ಸೊ ಮೊನೊಸ್ಯಾಕರೈಡ್ಸ್ ಯೂಶುವಲಿ ಆಲ್ವೇಸ್ ಯಾವಾಗಲೂ 6 ಕಾರ್ಬನ್ ಆಟಮ್ಸ್ ಅನ್ನೇ ಹೊಂದಿರುತ್ತೆ, ಅಥವಾ ಆಲ್ವೇಸ್ 5 ಕಾರ್ಬನ್ ಆಟಮ್ಸ್ ಅನ್ನೇ ಹೊಂದಿರುತ್ತೆ, ಅಥವಾ ಆಲ್ವೇಸ್ 4 ಕಾರ್ಬನ್ ಆಟಮ್ಸ್ ಅನ್ನೇ ಹೊಂದಿರುತ್ತೆ ಅಂತ ಏನಿದೆ, ಈ 3 ಆಪ್ಷನ್ಸ್ ರಾಂಗ್. ಬಿಕಾಸ್ monosaccharides they can contain 3 to 7 carbon atoms. ಸೊ ಅದು 3 ಇಂದ 7 ಕಾರ್ಬನ್ ಆಟಮ್ಸ್ ಒಳಗಡೆ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನು ಸಹ ಅದು ಹೊಂದಿರುತ್ತೆ. ಸೊ that is the correct answer for this question. So monosaccharides may contain 3 to 7 carbon atoms. So 3 to 7 carbon atoms ಅನ್ನ monosaccharides ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ದೆನ್ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್, fourth question, which of the following is an example of aldotetrose ಅಂತ ಹೇಳ್ತಿದ್ದಾರೆ. ಸೊ ಎಕ್ಸಾಂಪಲ್ 1 is given glyceraldehyde ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ they have given ribose ಕೊಟ್ಟಿದ್ದಾರೆ, then third one they have given fructose ಅಂತ ಕೊಟ್ಟಿದ್ದಾರೆ, and fourth one they have given what, erythrose ಅಂತ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಕ್ಚುಲಿ ಗ್ಲಿಸರಾಲ್ಡಿಹೈಡ್ ಅಲ್ಲಿ there is a presence of aldehyde group. Okay, then next ribose ಅಲ್ಲಿ there is a presence of aldehyde, fructose ಅಲ್ಲಿ there is a presence of ketone group. But which of the following is an example of aldotetrose ಅಂತ ಹೇಳ್ತಿದ್ದಾರೆ. Okay, so which contain 4 carbon atoms ಇರುವಂತದ್ದು. ಸೊ ಯಾವುದು ಅಂತಂದ್ರೆ glyceraldehyde ಅಲ್ಲಿ we can see like the structure of glyceraldehyde will be HOH and here CHO ಮತ್ತೆ ಇಲ್ಲಿ CH2OH ಇರುತ್ತೆ. Based on OH group again we are classified into what, D-glyceraldehyde ಮತ್ತೆ L-glyceraldehyde ಅಂತ ಕ್ಲಾಸಿಫೈ ಮಾಡ್ತೀವಿ. Then if we come to the ribose sugar unit, no, so ribose sugar unit ಅಲ್ಲಿ it is present in a RNA ಅಂತ ಹೇಳ್ತೀವಿ. Then if we come to the fructose, it is having 6 carbon atoms ಇರುತ್ತೆ. Then if we come to erythrose, so erythrose is an example for aldotetrose ಅಂತ ನಾವು ಕನ್ಸಿಡರ್ ಮಾಡ್ತೀವಿ. So that we can choose option 4 ಏನಿದೆ, so this erythrose is an example for aldotetrose ಅಂತ ನಾವು ಕನ್ಸಿಡರ್ ಮಾಡ್ತೀವಿ. Okay, so which of the following is an example of aldotetrose ಅಂತ ಅಂದ್ರೆ we can give an answer erythrose. Erythrose is an example for aldotetrose. Next we have next question, which of the following monosaccharide is pentose? ಸೊ ಕೊಟ್ಟಿರುವಂತ monosaccharides ಅಲ್ಲಿ ಯಾವುದು pentose ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಗ್ಲೂಕೋಸ್ is having 6 carbon atoms and fructose is having 6 carbon atom, then galactose is having 6 carbon atom. Okay, so galactose is having what, 6 carbon atom. But if we come to the arabinose, arabinose is the monosaccharide which is having the 5 carbon atoms. Okay, so arabinose is the ಫೆಂಟೋಸ್ ಅಂತ ನಾವು, ಲೈಕ್ ಪೆಂಟೋಸ್ಗೆ ಎಕ್ಸಾಂಪಲ್ ಅರಾಬಿನೋಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ಗ್ಲೂಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸ್ ಏನಿದೆ, ಸೊ ಇದೆಲ್ಲನೂ ನಾವು 6 ಮೆಂಬರ್ಡ್ ಕಾರ್ಬನ್ ಆಟಮ್ ಇರುವಂತ ಎಕ್ಸೋಸ್ ರಿಂಗ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಓನ್ಲಿ ಅರಾಬಿನೋಸ್ ಏನಿದೆ, ಅರಾಬಿನೋಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ಡ್ ಅಂಡರ್ ಪೆಂಟೋಸ್ ರಿಂಗ್ ಆಗಿ ನಾವು ಅರಾಬಿನೋಸ್ ನ ಬರೆಯೋದ್ರಿಂದ, ಸೊ ದಟ್ ಅರಾಬಿನೋಸ್ ಇಸ್ ದ monosaccharide which is a pentose. Then next question ಹೋಗೋಣ. Next question will be having 6th one, when glucose is reacted with bromine water the major product is. ಇಲ್ಲಿ ನಾವು ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅನ್ನ ನಾವು ಸ್ಟಡಿ ಮಾಡಿದಾಗ ಗ್ಲೂಕೋಸ್ ಅಲ್ಲಿ ಪ್ರೆಸೆಂಟ್ ಇರುವಂತ ಕಾರ್ಬನ್ ಆಟಮು ಮತ್ತೆ ಪ್ರೆಸೆನ್ಸ್ ಆಫ್ 5OH ಗ್ರೂಪ್, ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪ್ ಏನ್ ಇಂಡಿಕೇಟ್ ಮಾಡುತ್ತೆ, ಅಂಡ್ ದ ನಾರ್ಮಲ್ ಚೈನ್ ಆಫ್ ದ ಕಾರ್ಬನ್ ಆಟಮ್ ಯಾವ ರೀತಿ ಇರಬೇಕು ಎನ್ ಫಾರ್ಮ್ ಅಲ್ಲಿ ಅನ್ನೋದನ್ನ ನಾವು ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಂಡರ್ ಅಲ್ಲಿ ಸ್ಟಡಿ ಮಾಡಿದಾಗ ಅದರಲ್ಲಿ ವಿ ಹ್ಯಾವ್ ಸ್ಟಡಿಡ್ ಲೈಕ್ ಗ್ಲೂಕೋಸ್ ಇಸ್ ರಿಯಾಕ್ಟೆಡ್ ವಿತ್ ಬ್ರೋಮಿನ್ ವಾಟರ್, ದಟ್ ಕನ್ಫರ್ಮ್ಸ್ ವಾಟ್ ಅಂತ,
ನಾವು ಅದನ್ನು ಸ್ಟಡಿ ಮಾಡಿದ್ದೀವಿ. ಓಕೆ, ಸೊ ಈಗ ಗ್ಲೂಕೋಸು ನಮಗೆ ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಷನ್ ಆದಾಗ ಪ್ರಾಡಕ್ಟ್ ಏನು ಬರುತ್ತೆ? ದ ಆಪ್ಷನ್ಸ್ ದೇ ಹ್ಯಾವ್ ಗಿವನ್ ಗ್ಲುಕೋನಿಕ್ ಆಸಿಡ್ ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಸ್ಯಾಕರಿಕ್ ಆಸಿಡ್ ಕೊಟ್ಟಿದ್ದಾರೆ, ಥರ್ಡ್ ಒನ್ ಸಾರ್ಬಿಟಾಲ್ ಕೊಟ್ಟಿದ್ದಾರೆ, ಫೋರ್ತ್ ಒನ್ ಇಸ್ ಗ್ಯಾಲಕ್ಟೋಸ್ ಅಂತ ನಮಗೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಯೂಶುವಲಿ ನಮಗೆ ಗ್ಲೂಕೋಸ್ ವೆನ್ ಅಂಡರ್ಗೋಸ್ ದ ರಿಯಾಕ್ಷನ್ ವಿತ್ ಅ ಬ್ರೋಮಿನ್ ವಾಟರ್, Br2 ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಷನ್ ಆದರೆ ಸೊ ನಮಗೆ ಪ್ರಾಡಕ್ಟ್ ವಿಲ್ ಬಿ ಗೆಟಿಂಗ್ ಗ್ಲುಕೋನಿಕ್ ಆಸಿಡ್. ಓಕೆ, ಸೊ ಪ್ರಾಡಕ್ಟ್ ಏನು ಬರುತ್ತೆ? ಗ್ಲುಕೋನಿಕ್ ಆಸಿಡ್ ನಮಗೆ ಫಾರ್ಮೇಶನ್ ಆಗುತ್ತೆ. ವೆನ್ ಗ್ಲೂಕೋಸ್ ಅಂಡರ್ಗೋಸ್ ದ ರಿಯಾಕ್ಷನ್ ವಿತ್ ವಾಟ್? ಬ್ರೋಮಿನ್ ವಾಟರ್ ವಿಲ್ ಬಿ ಗೆಟಿಂಗ್ ದ ಪ್ರಾಡಕ್ಟ್ ಗ್ಲುಕೋನಿಕ್ ಆಸಿಡ್. ಸೊ ಈಗ ನಾನು ಐ ರೈಟ್ ದ ಫಾರ್ಮುಲಾ ಫಾರ್ ಗ್ಲೂಕೋಸ್ ಅಂಡ್ ಗ್ಲುಕೋನಿಕ್ ಆಸಿಡ್. ಸೊ ಗ್ಲೂಕೋಸ್ is having the formula, so that is CHOCHOH 4 times, CHOCHOH 4 times ಮತ್ತೆ CH2OH. so this is the formula for what? Glucose ಅಂತ ನಾವು ಕನ್ಸಿಡರ್ ಮಾಡಿದ್ರೆ. so when it is treated with a bromine water ಜೊತೆ ಇದು ರಿಯಾಕ್ಷನ್ ಆದ್ರೆ, ಓಕೆ, ಸೊ ವೆನ್ ಗ್ಲೂಕೋಸ್ ಇಸ್ ಟ್ರೀಟೆಡ್ ವಿತ್ ವಾಟ್? ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಷನ್ ಆದರೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ ಅಂತ ಅಂದರೆ, ದಿಸ್ ಆಲ್ಡಿಹೈಡ್ ಗ್ರೂಪ್ ಈಸ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್, COOH, CHOH 4 ಟೈಮ್ಸು ಮತ್ತು CH2OH. ಓಕೆ, CH2OH. ಸೊ ಇದನ್ನ ವಿ ಕಾಲ್ ಇಟ್ ಆಸ್ ಗ್ಲುಕೋನಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, ಸೊ ಏನಂತ ಹೇಳ್ತೀವಿ? ಗ್ಲುಕೋನಿಕ್ ಆಸಿಡ್. ವೆನ್ ಗ್ಲೂಕೋಸ್ ಇಸ್ ಅಂಡರ್ಗೋಸ್ ದ ರಿಯಾಕ್ಷನ್ ವಿತ್ ಬ್ರೋಮಿನ್ ವಾಟರ್, it is going to form the product what? Gluconic acid ಅಂತ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಗ್ಲೂಕೋಸ್ ಅಂಡರ್ಗೋಸ್ ದ ರಿಯಾಕ್ಷನ್ ವಿತ್ ಬ್ರೋಮಿನ್ ವಾಟರ್, we are getting the product gluconic acid. so that option 1 ಏನಿದೆ, ಗ್ಲುಕೋನಿಕ್ ಆಸಿಡ್ is the right answer. ಸೊ ಗ್ಲುಕೋನಿಕ್ ಆಸಿಡ್ ನಾವು ಕರೆಕ್ಟ್ ಆನ್ಸರ್ ಅಂತ ನಾವು ಅದಕ್ಕೆ ಚೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. The reagent which may be used to distinguish cane sugar and glucose solution is. ಸೊ ಈಗ ಕೊಟ್ಟಿರುವಂಥ ಆಪ್ಷನ್ಸ್ ನಮಗೆ ಆಪ್ಷನ್ 1 iodine ಸೊಲ್ಯೂಷನ್, ಆಪ್ಷನ್ 2 ಬೇಯರ್ಸ್ ರಿಯೇಜೆಂಟ್, ಆಪ್ಷನ್ 3 ಬೋತ್ 1 and 2, ಆಪ್ಷನ್ 4 ಫ್ಯಾಲಿಂಗ್ ಸೊಲ್ಯೂಷನ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಕೊಟ್ಟಿರುವಂಥ ರಿಯೇಜೆಂಟ್ಸ್ ಅಲ್ಲಿ ಯಾವುದನ್ನ ನಾವು ಯೂಸ್ ಮಾಡಿದ್ರೆ ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕೇನ್ ಶುಗರ್ ಅಂಡ್ ಗ್ಲೂಕೋಸ್ ಅಂತ ಹೇಳ್ತಿದ್ದಾರೆ. ಸೊ ಇಫ್ ವಿ ಡೂ ದ ಫ್ಯಾಲಿಂಗ್ ಸೊಲ್ಯೂಷನ್ ಮತ್ತೆ ಟಾಲರೆನ್ಸ್ ಟೆಸ್ಟ್ ಅನ್ನ ಮಾಡಿದಾಗ ಫಾರ್ ದ ಗ್ಲೂಕೋಸ್, ಸೊ ವೆನ್ ಫ್ಯಾಲಿಂಗ್ ಸೊಲ್ಯೂಷನ್ ಫ್ಯಾಲಿಂಗ್ ಸೊಲ್ಯೂಷನ್ is used to distinguish cane sugar and glucose. ಸೊ ಕೇನ್ ಶುಗರ್ ಅಂಡ್ ಗ್ಲೂಕೋಸ್ ಮಧ್ಯೆ ನಾವು ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್? ಫ್ಯಾಲಿಂಗ್ ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಯಾಕೆ ಅಂತ ಅಂದ್ರೆ, ಇಟ್ ಡಸಂಟ್ ಹ್ಯಾವ್ ಎನಿ ಗ್ಲೈಕೋಸೈಡಿಕ್ ಲಿಂಕೇಜ್. ಯಾಕೆ ಅಂತಂದ್ರೆ ಗ್ಲೂಕೋಸು ಡಸ್ ನಾಟ್ ಹ್ಯಾವಿಂಗ್ ಎನಿ ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ಗ್ಲೂಕೋಸ್ ಅಲ್ಲಿ ಯಾವುದೇ ರೀತಿ ಗ್ಲೈಕೋಸೈಡಿಕ್ ಲಿಂಕೇಜ್ ಇರೋದಿಲ್ಲ. ಅಂಡ್ ಆಲ್ಸೋ ದ absence of aldehyde group, and it cannot be reduced. Aldehyde group and it cannot be reduced. ಸೊ ಇಲ್ಲಿ ಏನು ಹೇಳುತ್ತೆ? ಫ್ಯಾಲಿಂಗ್ ಸೊಲ್ಯೂಷನ್ ಈಸ್ ಯೂಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ವಾಟ್? ಕೇನ್ ಶುಗರ್ ಮತ್ತೆ ಗ್ಲೂಕೋಸ್. ಸೊ ಅಲಾಂಗ್ ವಿತ್ ದ ಫ್ಯಾಲಿಂಗ್ ಸೊಲ್ಯೂಷನ್ ವಿ ಕ್ಯಾನ್ ಯೂಸ್ ಟಾಲರೆನ್ಸ್ ರಿಯೇಜೆಂಟ್ ಅನ್ನು ಸಹ ನಾವು ಯೂಸ್ ಮಾಡ್ಕೋಬಹುದು. ಸೊ ಟಾಲರೆನ್ಸ್ ಟೆಸ್ಟ್ ಅಥವಾ ಫ್ಯಾಲಿಂಗ್ ಸೊಲ್ಯೂಷನ್ ಟೆಸ್ಟ್ ಅನ್ನ ಮಾಡಿದಾಗ ನಮಗೆ ಅಬ್ಸರ್ವೇಷನ್ ಅಲ್ಲಿ ಗೊತ್ತಾಗುತ್ತೆ ವೆದರ್ ಗ್ಲೂಕೋಸ್ ಇಸ್ ಪ್ರೆಸೆಂಟ್ ಇನ್ ದಟ್ ಗಿವನ್ ಮಾಲಿಕ್ಯೂಲ್ ಅಥವಾ ಇಲ್ಲ ಅಂತ ನಮಗೆ ಬೈ ಡೂಯಿಂಗ್ ಫ್ಯಾಲಿಂಗ್ಸ್ ಟೆಸ್ಟ್ ಅಥವಾ ಟಾಲರೆನ್ಸ್ ರಿಯೇಜೆಂಟ್ ಟೆಸ್ಟ್ ಮಾಡೋದ್ರ ಮುಖಾಂತರ ಗೊತ್ತಾಗುತ್ತೆ. ಸೊ ಫ್ಯಾಲಿಂಗ್ ಸೊಲ್ಯೂಷನ್ ಈಸ್ ಯೂಸ್ಡ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ವಾಟ್? ಕೇನ್ ಶುಗರ್ ಮತ್ತೆ ಗ್ಲೂಕೋಸ್ ಮಧ್ಯೆ ಡಿಫರೆನ್ಸ್ ಅನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಏನ್ ಮಾಡ್ತೀವಿ? ಫ್ಯಾಲಿಂಗ್ ಟೆಸ್ಟ್ ಅಥವಾ ಟಾಲರೆನ್ಸ್ ರಿಯೇಜೆಂಟ್ ಟೆಸ್ಟ್ ಅನ್ನ ಮಾಡ್ತಾ ಹೋಗ್ತೀವಿ. ಯಾಕೆ ಅಂತ ಅಂದ್ರೆ, ಬಿಕಾಸ್ ಗ್ಲೂಕೋಸ್ ಡಸ್ ನಾಟ್ ಹ್ಯಾವ್ ದ ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ಗ್ಲೂಕೋಸ್ ಅಲ್ಲಿ ಯಾವುದೇ ರೀತಿ ಗ್ಲೈಕೋಸೈಡಿಕ್ ಲಿಂಕೇಜ್ ಪ್ರೆಸೆಂಟ್ ಇಲ್ಲ. ಅಂಡ್ ಆಲ್ಸೋ ದ ಆಬ್ಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪ್ ಅಂಡ್ ಇಟ್ ಕೆನಾಟ್ ಬಿ ರೆಡ್ಯೂಸ್ಡ್. ಸೊ ಗ್ಲೂಕೋಸ್ ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಆಬ್ಸೆಂಟ್ ಇರೋದ್ರಿಂದ ಅಂಡ್ ಇಟ್ ಕೆನಾಟ್ ಬಿ ರೆಡ್ಯೂಸ್ಡ್, ಅದು ರೆಡ್ಯೂಸ್ ಆಗೋದಿಲ್ಲ.
ಓಕೆ, ಸೊ ಈ ರೀತಿ ಬೈ ಡೂಯಿಂಗ್ ಫೈಲಿಂಗ್ ಸೊಲ್ಯೂಷನ್ ಟೆಸ್ಟ್ ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ವಾಟ್ ಕೇನ್ ಶುಗರ್ ಮತ್ತು ಗ್ಲೂಕೋಸನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಬರ್ಬೋದು. ಸೊ ದಟ್ ಈಸ್ ಸೊ ದಟ್ ವಿ ಕ್ಯಾನ್ ಚೂಸ್ ಆಪ್ಷನ್ 4 ಏನಿದೆ ಫೈಲಿಂಗ್ ಸೊಲ್ಯೂಷನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಸೊ ಇಲ್ಲಿ ನಾವು ಬೇಯರ್ಸ್ ಟೆಸ್ಟ್ ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ಬೇಯರ್ಸ್ ರಿಯೇಜೆಂಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಟು ಐಡೆಂಟಿಫೈ ದ ಸ್ಯಾಚುರೇಷನ್. ಓಕೆ, ಸ್ಯಾಚುರೇಷನ್ ಟೆಸ್ಟ್ ಮಾಡೋಕ್ಕೆ ವೆದರ್ ದ ಗಿವನ್ ಮಾಲಿಕ್ಯೂಲ್ ಇಸ್ ಸ್ಯಾಚುರೇಷನ್ ಅಥವಾ ಅನ್ಸ್ಯಾಚುರೇಟೆಡ್ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತೀವಿ, ಬೇಯರ್ಸ್ ರಿಯೇಜೆಂಟನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಆ್ಯಂಡ್ ಯೂಶ್ವಲಿ ನಾವು I2 ಸೊಲ್ಯೂಷನ್ ಅಂತ ಬಂದಾಗ ಸೊ ಸೊ ದಟ್ ಈಸ್ ಗ್ಲೂಕೋಸ್ ಪ್ರೆಸೆಂಟ್ ಇದ್ರೆ ಸ್ಟಾರ್ಚ್ ಮತ್ತು ಸೆಲ್ಯುಲೋಸ್ ಏನಾದರೂ ಪ್ರೆಸೆಂಟ್ ಇದ್ರೆ ನಮಗೆ ಬ್ಲೂ ಕಲರನ್ನು ಫಾರ್ಮ್ ಮಾಡುತ್ತೆ, ಇಲ್ಲಾಂದರೆ ಬ್ಲೂ ಕಲರ್ನ ಫಾರ್ಮೇಷನ್ ಮಾಡೋದಿಲ್ಲ ವೆನ್ ವಿ ಟ್ರೀಟ್ ದ್ಯಾಟ್ ವಿತ್ ಅಯೋಡಿನ್ ಸೊಲ್ಯೂಷನ್. ಸೊ ಈಗ ನಮಗೆ ಆಪ್ಷನ್ 1, 2, 3 ಮೂರು ರಾಂಗ್ ಆಗುತ್ತೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತ ನಾವು ಚೂಸ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಕ್ವಶನ್ ವಿ ಹಾವ್ glucose reacts with methanol CH3OH in presence of dry HCl gas to form. ಸೊ ಈಗ ಗ್ಲೂಕೋಸನ್ನ ನಾವು ಮೆಥನಾಲ್ ಜೊತೆ ರಿಯಾಕ್ಷನ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಎ ಡ್ರೈ HCl gas to form option A we have alpha methyl glucoside, option B we have beta methyl glucoside, option 3 we have both 1 and 2 and option 4 we have none of these ಅಂತ ಆಪ್ಷನ್ಸ್ ಇದೆ. ಸೊ ನಾವು ಯೂಶ್ವಲಿ ಗ್ಲೂಕೋಸನ್ನ ಮೆಥನಾಲ್ ಜೊತೆ ನಾವು ರಿಯಾಕ್ಷನ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ HCl ನಮಗೆ ಪ್ರಾಡಕ್ಟ್ಸ್ ಬೋತ್ ಆಲ್ಫಾ ಮಿಥೈಲ್ ಗ್ಲೂಕೋಸೈಡ್ ಮತ್ತು ಬೀಟಾ ಮಿಥೈಲ್ ಗ್ಲೂಕೋಸೈಡ್ ಫಾರ್ಮೇಷನ್ ಆಗುತ್ತೆ. So that we can choose option 3 is the right answer. So ಈಗ ನಾವು we'll see how the glucose is going to form. Like when glucose is treated with the methanol, ಯಾವ ರೀತಿ ಆಲ್ಫಾ ಮಿಥೈಲ್ ಗ್ಲೂಕೋಸೈಡ್ ಮತ್ತು ಬೀಟಾ ಮಿಥೈಲ್ ಗ್ಲೂಕೋಸೈಡ್ ನಮಗೆ ಪ್ರಾಡಕ್ಟ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಾವು ಆಸ್ ಎ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಗ್ಲೂಕೋಸನ್ನು ತಗೊಂಡು ಇಫ್ ಇಟ್ ಟ್ರೀಟ್ ಗ್ಲೂಕೋಸ್ ವಿತ್ ದ ಮೆಥನಾಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ HCl. ಸೊ ಮೆಥನಾಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ HCl ಜೊತೆ ನಾವು ರಿಯಾಕ್ಷನ್ ಮಾಡಿದಾಗ ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, ಸಿ ಹಿಯರ್. ಸೊ ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ಗೆ ನಮಗೆ OCH3 ಅಟ್ಯಾಚ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ವಿಲ್ ಬಿ H and OH ಆ್ಯಂಡ್ ನೆಕ್ಸ್ಟ್ ವಿಲ್ ಬಿ OH and H, OH ಮತ್ತು H. ದೆನ್ ನೆಕ್ಸ್ಟ್ ಟು ದ್ಯಾಟ್ ದೆರ್ ಈಸ್ ಎನ್ ಅಟ್ಯಾಚ್ಮೆಂಟ್ ಆಫ್ H and OH. ಸೊ ದೆನ್ ಅದಾದಮೇಲೆ ನಮಗೆ CH2OH ಮತ್ತು H ಅಟ್ಯಾಚ್ ಆಗುತ್ತೆ. ಓಕೆ, CH2OH ಮತ್ತು H. ಸೊ ಇಲ್ಲಿ ನಮಗೆ ರಿಂಗ್ ಲೈಕ್ ಇರುತ್ತೆ. ಓಕೆ, ಇಲ್ಲಿ ನಮಗೆ OCH3 ಅಸಿಟೈಲ್ ಗ್ರೂಪ್ ಏನಿದೆ ಇಟ್ ಈಸ್ ಅಟ್ಯಾಚ್ಡ್ ಬಿಲೋ ದ ಪ್ಲೇನ್ ಆಗಿರೋದ್ರಿಂದ ಸೊ ದಿಸ್ ಒನ್ ವಿ ವಿಲ್ ಕನ್ಸಿಡರ್ಡ್ ಆಸ್ ಎ ಆಲ್ಫಾ ಮಿಥೈಲ್ ಗ್ಲೂಕೋಸೈಡ್. ಆಲ್ಫಾ ಮಿಥೈಲ್ ಗ್ಲೂಕೋಸೈಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. Plus another product also is formed when glucose is treated with the methanol. So the product is, so ಇನ್ನೊಂದು ಪ್ರಾಡಕ್ಟ್ ನಮ್ಗೆ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂದರೆ OCH3 is attached above the plane and H ಇಲ್ಲಿ ಬರುತ್ತೆ and remaining everything will be same HOH and ಇಲ್ಲಿ OHH and here will be having HOH and here the same thing is there CH2OH ಮತ್ತು H. ಸೊ ಈ ಪ್ರಾಡಕ್ಟನ್ನು ನಾವು ಬೀಟಾ ಮಿಥೈಲ್ ಗ್ಲೂಕೋಸೈಡ್ ಅಂತ ಹೇಳ್ತೀವಿ. ಓಕೆ, ಬೀಟಾ ಮಿಥೈಲ್ ಗ್ಲೂಕೋಸೈಡ್, ಆಲ್ಫಾ ಮಿಥೈಲ್ ಗ್ಲೂಕೋಸೈಡ್ ಆ್ಯಂಡ್ ಬೀಟಾ ಮಿಥೈಲ್ ಗ್ಲೂಕೋಸೈಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ನಮಗೆ ವೆನ್ ದ ಗ್ಲೂಕೋಸ್ ಅಂಡರ್ಗೋಸ್ ದ ರಿಯಾಕ್ಷನ್ ವಿತ್ ದ ಮೆಥನಾಲ್ ಅಂಡರ್ ಡ್ರೈ HCl ಸೊ ನಮಗೆ ಪ್ರಾಡಕ್ಟ್ ಪಾಸಿಬಿಲಿಟೀಸ್ ಏನಿರುತ್ತೆ, ಆಲ್ಫಾ ಮಿಥೈಲ್ ಗ್ಲೂಕೋಸೈಡ್ ಫಾರ್ಮ್ ಆಗುತ್ತೆ, ಅದ್ರ ಜೊತೆಗೆ ಬೀಟಾ ಮಿಥೈಲ್ ಗ್ಲೂಕೋಸೈಡ್ ಪ್ರಾಡಕ್ಟು ಸಹ ಫಾರ್ಮೇಷನ್ ಆಗುತ್ತೆ. ಸೊ ವಿ ಕ್ಯಾನ್ ಚೂಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಯಾಕಂದರೆ ನಮಗೆ ಎರಡೂ ಪ್ರಾಡಕ್ಟ್ ಫಾರ್ಮೇಷನ್ ಆಗಿರೋದ್ರಿಂದ ಬೋತ್ 1 and 2 ಆಪ್ಷನ್ ಏನಿದೆ ಆಪ್ಷನ್ 3 ಇಸ್ ದ right answer for this. Then we'll move on to the next question. So next question ಏನಿದೆ ಅಂದರೆ methyl alpha D glucoside is actually a ಹೆಮಿಅಸಿಟಾಲ್, ಕಾರ್ಬಾಕ್ಸಿಲಿಕ್ ಆಸಿಡ್, ಅಸಿಟಾಲ್, ಅಮೈನ್ ಅಂತ ಹೇಳಿದ್ದಾರೆ. ಸೊ ಈಗ ಮಿಥೈಲ್ ಆಲ್ಫಾ ಡಿ ಗ್ಲೂಕೋಸೈಡ್ ಏನಿದೆ ಇಟ್ ಈಸ್ ಎ ಆಕ್ಚುಯಲಿ. ಸೊ ಈಗ ಐ ರೈಟ್ ದ ಸ್ಟ್ರಕ್ಚರ್ ಆಫ್ ಆಕ್ಚುಲಿ ಮಿಥೈಲ್ ಆಲ್ಫಾ ಡಿ ಗ್ಲೂಕೋಸೈಡ್. Okay, alpha D methyl glucoside. So the structure of this
ಸೊ ಹಿಯರ್ OCH3 ನಮಗೆ ಕೆಳಗಡೆ ಪ್ರೆಸೆಂಟ್ ಆಗುತ್ತೆ. ಹಿಯರ್ H ಇಸ್ ದೇರ್ ಆ್ಯಂಡ್ ಇಲ್ಲಿ ನಮಗೆ H ಆ್ಯಂಡ್ OH ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಹಿಯರ್ ದೆರ್ ಇಸ್ ಎ ಪ್ರೆಸೆನ್ಸ್ ಆಫ್ OH ಮತ್ತು H ಆ್ಯಂಡ್ ಇಲ್ಲಿ H ಮತ್ತು OH ಇರುತ್ತೆ. ಆ್ಯಂಡ್ ಇಲ್ಲಿ CH2OH ಮತ್ತು H ಇರುತ್ತೆ. CH2OH ಆ್ಯಂಡ್ H ಇರುತ್ತೆ. ಓಕೆ, ಸೊ ಇದು ಆಲ್ಫಾ ಡಿ ಮಿಥೈಲ್ ಗ್ಲೂಕೋಸೈಡ್ ಅಂತ ಹೇಳ್ತೀವಿ. ಸೊ ಈಗ ಈ ಸ್ಟ್ರಕ್ಚರ್ ನಾವು ವಿ ಕ್ಯಾನ್ ಕನ್ಸಿಡರ್ಡ್ ದಿಸ್ ಆಸ್ ಅ ಹೆಮಿ ಅಸಿಟಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಆಲ್ಫಾ ಡಿ ಮಿಥೈಲ್ ಗ್ಲೂಕೋಸೈಡ್ ಏನಿದೆ, ಸೊ ದಾಟ್ ವಿ ಕಾಲ್ ಇಟ್ ಆಸ್ ಹೆಮಿ ಅಸಿಟಾಲ್. ಹೆಮಿ ಅಸಿಟಾಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಹೆಮಿ ಅಸಿಟಾಲ್ ಈಸ್ ಫಾರ್ಮ್ಡ್, ಇಟ್ ಈಸ್ ಫಾರ್ಮ್ಡ್ by the addition of alcohol. ಸೊ ಯಾವುದು? ಮೆಥನಾಲ್ ಅಲ್ವಾ? ಮೆಥನಾಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ HCl, ಆಲ್ಕೋಹಾಲ್ ಟು ಆನ್ ಆಲ್ಡಿಹೈಡ್ ಆರ್ ಕೀಟೋನ್, ಟು ಆನ್ ಆಲ್ಡಿಹೈಡ್ ಅಥವಾ ಕೀಟೋನ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ಟು ಆನ್ ಆಲ್ಡಿಹೈಡ್ ಆರ್ ಕೀಟೋನ್. ಸೊ ಇದರಲ್ಲಿ ದ C1 ಏನಿದೆ, ಕಾರ್ಬನ್ 1, ಸೊ ಇದು ಕಾರ್ಬನ್ 1 ಅಂತ ಕರಿತೀವಿ. ದ C1 ಇನ್ ದ ರಿಯಾಕ್ಟೆಂಟ್, ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅಲ್ಲಿ ಇರುವಂತ C1 ರಿಯಾಕ್ಟೆಂಟ್ ಕಾಂಪೌಂಡ್. ಸೊ ದ C1 in the reactant compound has an aldehyde nature, and it attract ಆಲ್ಕೋಹಾಲ್ CH3OH ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡಿಕೊಂಡು ಟು ಅಟ್ಯಾಚ್ ಟು ಇಟ್. ಸೊ ಅದಕ್ಕೆ ಏನ್ ಮಾಡುತ್ತೆ, ತನ್ನ ಕಡೆ ಅದನ್ನ ಅಟ್ರಾಕ್ಟ್ ಮಾಡಿಕೊಂಡು ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಈಗ ಇಫ್ ಐ ರೈಟ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಓಕೆ, ಸೊ ಈಗ ನಾನು ಇದನ್ನ ಐ ವಿಲ್ ರೈಟ್ ಇನ್ ಸಚ್ ಎ ವೇ ದಟ್ ಇನ್ ದ ಫಾರ್ಮ್ ಆಫ್ ಈ ಥರ ನಾನು ರೆಪ್ರೆಸೆಂಟ್ ಮಾಡಿದಾಗ, ಓಕೆ, ಸೊ ಇಟ್ ಈಸ್ ಹ್ಯಾವಿಂಗ್, ಸೊ ಇಲ್ಲಿ OH ಇರುತ್ತೆ ಆ್ಯಂಡ್ ಹಿಯರ್ OH ಆ್ಯಂಡ್ ಹಿಯರ್ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ OH ಆ್ಯಂಡ್ ಇಲ್ಲೂ ಸಹ OH ಇರುತ್ತೆ ಆ್ಯಂಡ್ ಇದೆ ಈ ಥರ ಇರುತ್ತೆ ಆ್ಯಂಡ್ ಇಲ್ಲಿ CH2OH. ಓಕೆ, ಸೊ ಇದನ್ನ ನಾನು ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ರಿಯಾಕ್ಟೆಂಟ್ ಮಾಲಿಕ್ಯೂಲು. ಓಕೆ, ಸೊ ಇದನ್ನ ನಾನು ಇಫ್ ಐ ಟ್ರೀಟ್ ವಿತ್ ದ ಆಲ್ಕೋಹಾಲ್ CH3OH ಮತ್ತೆ ಡ್ರೈ HCl ಜೊತೆ ರಿಯಾಕ್ಷನ್ ಮಾಡಿದಾಗ, ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಅಂದರೆ, ಸೊ ವಿಲ್ ಬಿ ಗೆಟಿಂಗ್ ದ ಪ್ರಾಡಕ್ಟ್ ಇನ್ ಸಚ್ ಎ ವೇ ದಟ್, ಓಕೆ, ಸೊ ಇಲ್ಲಿ OCH3 ಅಟ್ಯಾಚ್ ಆಗುತ್ತೆ ಆ್ಯಂಡ್ ಹಿಯರ್ OH ಆ್ಯಂಡ್ ಇಲ್ಲಿ OH ಆ್ಯಂಡ್ ಇಲ್ಲಿ OH and here CH2OH. ಓಕೆ, ಸೊ ಈಗ ನಮಗೆ ಏನು ಇಲ್ಲಿ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ, ಸೊ ಇದನ್ನ ವಿ ಕಾಲ್ ಇಟ್ ಆಸ್ ಮಿಥೈಲ್ ಆಲ್ಫಾ ಡಿ ಗ್ಲೂಕೋಸೈಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಅಂತ ಅಂದರೆ, ಇಲ್ಲಿ C1 ಏನಿದೆ ರಿಯಾಕ್ಟೆಂಟ್ ಕಾಂಪೌಂಡ್ ಅಲ್ಲಿ, ಸೊ ದಿಸ್ ಇಸ್ ದ C1. ಸೊ ಅಟ್ C1 ಪೊಸಿಷನ್ ಅಲ್ಲಿ ಏನಾಯ್ತು, ನಮಗೆ OH ರಿಮೂವ್ ಆಗಿಬಿಟ್ಟು ನಮಗೆ ಆಲ್ಡಿಹೈಡ್ ಗ್ರೂಪ್, ಲೈಕ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಆಲ್ಡಿಹೈಡ್ ನೇಚರ್ ಇರೋದ್ರಿಂದ ಇದೇನು ಮಾಡುತ್ತೆ, ಆಲ್ಕೋಹಾಲ್ ಅಲ್ಲಿ ಪ್ರೆಸೆಂಟ್ ಇರುವಂಥ CH3ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ದಟ್ ವಿಲ್ ಬಿ ಗೆಟಿಂಗ್ ದ ಪ್ರಾಡಕ್ಟ್ ವಾಟ್, ಸೊ ನಾವು ವಿ ಆರ್ ಗೆಟಿಂಗ್ ದ ಪ್ರಾಡಕ್ಟ್ ಆಲ್ಫಾ ಡಿ. ಸಿ ಇಲ್ಲಿ ನೋಡಿ, ಇಫ್ ಯು ಅಬ್ಸರ್ವ್ ದಿಸ್ ಪೊಸಿಷನ್ನು, ಈ ಪೊಸಿಷನನ್ನು ಇಫ್ ಯು ಅಬ್ಸರ್ವ್, OH ಇರೋದೇನಾಗಿದೆ, OCH3 ಆಗಿದೆ. ಸೊ ದಿಸ್ ಪ್ರಾಡಕ್ಟ್ ಇಸ್ ಕಾಲ್ಡ್ ಆಸ್ ಆಲ್ಫಾ ಡಿ ಮಿಥೈಲ್ ಗ್ಲೂಕೋಸೈಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ದ ಆನ್ಸರ್. ಸೊ ದಟ್ ಹೆಮಿ ಅಸಿಟಾಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಮಿಥೈಲ್ ಆಲ್ಫಾ ಡಿ ಗ್ಲೂಕೋಸೈಡ್ is actually is what? It is a hemi acetal. Okay, so then after this next question ಹೋಗೋಣ. ಗ್ಲೈಕೋಸೈಡ್ ಲಿಂಕೇಜ್ is an. ಸೊ ಗ್ಲೈಕೋಸೈಡಿಕ್ ಲಿಂಕೇಜ್ is ಅಂದ್ರೆ ಏನು? So glycosidic linkage is nothing but when two monosaccharide units combine ಆದಾಗ with the removal of one mole of water molecule, that is peptide bond. Glycosidic linkage ಅಂತ ಅಂದ್ರೆ it is nothing but ether.
ಓಕೆ, ನಾವೇನು ಆವರ್ತ ಸ್ಟ್ರಕ್ಚರ್ ಆಫ್ ಸಿಕ್ರೋಸು ಮಾಲ್ಟೋಸು ಲ್ಯಾಕ್ಟೋಸ್ ಬರೆದಾಗ ಇನ್ ದ ಫಾರ್ಮ್ ಆಫ್ ನೋಡಿ C1 ಆಫ್ ದಿಸ್ ಶುಗರ್ ಯೂನಿಟ್ ಮೊನೋಸ್ಯಾಕರೈಡ್ ಯೂನಿಟ್ ಅಂಡ್ C4 ಆಫ್ ದಿಸ್ ಅನದರ್ ಮೊನೋಸ್ಯಾಕರೈಡ್ ಯೂನಿಟ್ ಮಧ್ಯೆ ನಾವೇನು ಲೈಕ್ ಗ್ಲೈಕೋಸೈಡಿಕ್ ಲಿಂಕೇಜ್ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದನ್ನ ವಿ ಕಾಲ್ ಇಟ್ ಆಸ್ ವಾಟ್ ಈಥರ್ ಫಾರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಇನ್ನೊಂದು ಸ್ಟ್ರಕ್ಚರ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ರೈಟ್ ಇನ್ ಎನ್ ಶೇಪ್ ಅಲ್ಲೂ ಬರೀತೀವಿ. So that is the C1 of first monosaccharide unit and C4 of another monosaccharide unit ಅಲ್ವಾ. ಸೊ ಈ ಫಾರ್ಮು ಏನಿದೆ ದಟ್ ಈಸ್ ಆಲ್ಸೋ ವಿ ಕಾಲ್ ಇಟ್ ಆಸ್ ವಾಟ್ ಈಥರ್ ಫಾರ್ಮ್ ಅಂತ ಹೇಳ್ತೀವಿ. ಅಂಡ್ ಸಿಕ್ರೋಸ್ ಆವರ್ತ ಸ್ಟ್ರಕ್ಚರ್ ಬರೆದಾಗ ನಮಗೆ ವಿ ಆರ್ ಗೋಯಿಂಗ್ ಟು ರೈಟ್ ದ ಗ್ಲೈಕೋಸೈಡಿಕ್ ಲಿಂಕೇಜ್ ಲೈಕ್ ದಿಸ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ವಿ ಕಾಲ್ ಇಟ್ ಆಸ್ ಈಥರ್ ಫಾರ್ಮ್ ಅಂತ ಹೇಳ್ತೀವಿ. ಅದೇ ರೀತಿ ಇಫ್ ವಿ ರೈಟ್ ದ ಆವರ್ತ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್ ಇರ್ಬೋದು ಅಥವಾ ಸ್ಟಾರ್ಚ್ ಇರ್ಬೋದು. ಸೊ ಅದ್ರ ಸ್ಟ್ರಕ್ಚರ್ಸ್ ಅಮೈಲೋಪೆಕ್ಟಿನ್ ಸ್ಟ್ರಕ್ಚರ್ಸ್ ನಾವು ರೆಪ್ರೆಸೆಂಟ್ ಮಾಡಿದಾಗ ದೇರ್ ಆಲ್ಸೋ ವಿ ಕ್ಯಾನ್ ಸಿ ದ ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ನಥಿಂಗ್ ಬಟ್ ವಾಟ್ ಇಟ್ ಈಸ್ ಆನ್ ಈಥರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂದ್ರೆ ಏನು? ಇಟ್ ಇಸ್ ಈಥರ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಂತ ನಾವು ಚೂಸ್ ಮಾಡ್ತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ C2 ಎಪಿಮರ್ ಆಫ್ ಡಿ ಗ್ಲೂಕೋಸ್ ಅಂತ ಕೇಳ್ತಿದ್ದಾರೆ. ಓಕೆ, ಆಪ್ಷನ್ಸ್ ದೇ ಹ್ಯಾವ್ ಗಿವನ್ ಡಿ ಗ್ಯಾಲಕ್ಟೋಸ್, ಎಲ್ ಗ್ಲೂಕೋಸ್, ಡಿ ಫ್ರಕ್ಟೋಸ್, ಡಿ ಮ್ಯಾನೋಸ್ ಅಂತ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಕ್ವಶನ್ ಹೇಳ್ತಿದ್ದಾರೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ C2 ಕಾರ್ಬನ್ ಟು ಎಪಿಮರ್ ಆಫ್ ಡಿ ಗ್ಲೂಕೋಸ್. ಅಂದ್ರೆ ಡಿ ಗ್ಲೂಕೋಸ್ ಅಲ್ಲಿರುವಂತ ಸೆಕೆಂಡ್ ಕಾರ್ಬನ್ ಆಟಮು ಇನ್ನೊಂದು ಫಾರ್ಮ್ ಡಯಾಸ್ಟಿರಿಯೋಮರ್ಸ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಸೊ ಇನ್ನೊಂದು ಫಾರ್ಮ್ ಆಫ್ ಅನದರ್ ಕಾಂಪೌಂಡ್ ಅಲ್ಲಿ ಕಾರ್ಬನ್ 2 ಹತ್ರ ಏನ್ ಗ್ರೂಪ್ಸ್ ಇರುತ್ತೆ, ಗ್ಲೂಕೋಸ್ ಅಲ್ಲಿ ಡಿ ಗ್ಲೂಕೋಸ್ ಅಲ್ಲೂ ಸಹ ಅಟ್ ಕಾರ್ಬನ್ 2 ಪೊಸಿಷನ್ ಅಲ್ಲಿ ಸೇಮ್ ಗ್ರೂಪ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಈ ರೀತಿ ಹೋಲೋ ಅಂತ ಇನ್ನೊಂದು ಎಪಿಮರ್ ಯಾವುದು ಅಂತ ನಮಗೆ ಕ್ವಶನ್ ಅನ್ನ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ವಿಲ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಎಪಿಮರ್. ಸೊ ಎಪಿಮರ್ಸ್ are diastereomers. Epimers are what? Diastereomers with one or more chiral carbons. Epimers andre enu? Epimers are diastereomers with one or more chiral carbons in their structures. Chiral carbons in their structures, but only one chiral carbon that varies in configuration. ನೋಡಿ ಇಲ್ಲಿ if we consider the epimer of another compound, if we compare that with the ಗ್ಲೂಕೋಸ್, ಡಿ ಗ್ಲೂಕೋಸ್ ಜೊತೆ ಕಂಪೇರ್ ಮಾಡಿದಾಗ ಓನ್ಲಿ ಅಟ್ ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ನಮ್ಗೆ ಏನಾಗುತ್ತೆ, ಗ್ರೂಪ್ಸ್ ಡಿಫರ್ ಆಗುತ್ತೆ. ಓಕೆ, ಸೊ ಅದನ್ನ ವಿ ಕಾಲ್ ಇಟ್ ಆಸ್ ವಾಟ್ ದ ವೇರೀಸ್ ಇನ್ ಎ ಕಾನ್ಫಿಗರೇಷನ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಎಪಿಮರ್ಸ್ ಅಂದ್ರೆ ಏನು? ಎಪಿಮರ್ಸ್ ಆರ್ ನಥಿಂಗ್ ಬಟ್ ದ ಡಯಾಸ್ಟೀರಿಯೋಮರ್ಸ್ with one or more chiral carbon. So ಆ ಡಯಾಸ್ಟೀರಿಯೋಮರ್ಸ್ ಅಲ್ಲಿ more chiral carbon atoms present ಇರುತ್ತೆ in their structures, but only one chiral carbon that varies in configuration. Only one carbon atom ಏನಾಗಿರುತ್ತೆ, ಕಾನ್ಫಿಗರೇಷನ್ ಅಲ್ಲಿ ವೇರಿಯೇಷನ್ ಆಗಿರುತ್ತೆ. ಅಪಾರ್ಟ್ ಫ್ರಮ್ ದಟ್ ಚೇಂಜಸ್ ರಿಮೈನಿಂಗ್ ಎವ್ರಿಥಿಂಗ್ ಏನಿರುತ್ತೆ ಸೇಮ್ ಇರೋದ್ರಿಂದ ಸ್ಟ್ರಕ್ಚರಲ್ ಕಾನ್ಫಿಗರೇಷನ್ ಅಲ್ಲಿ ಅದನ್ನ ನಾವೇನಂತ ಕರಿತೀವಿ, ಎಪಿಮರ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಡಿ ಗ್ಲೂಕೋಸ್ನ ಹೋಲೋ ಅಂತ ಅನದರ್ ಎಪಿಮರ್ ಯಾವುದು ಅಂತ ಅಂದ್ರೆ ನಾವು ಡಿ ಮ್ಯಾನೋಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಡಿ ಮ್ಯಾನೋಸ್. ಸೊ ಡಿ ಮ್ಯಾನೋಸ್ ಅಂತ ನಾವು ತಗೋಬಹುದು. ಸೊ ಡಿ ಮ್ಯಾನೋಸ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಡಿ ಮ್ಯಾನೋಸ್. ಸೊ ಈಗ ನಾವು ಡಿ ಮ್ಯಾನೋಸ್ ಸ್ಟ್ರಕ್ಚರ್ ಅನ್ನ ನಾವು ಬರಿತಾ ಹೋಗ್ತೀನಿ.
ಸೊ ನೋಡಿ ಇಲ್ಲಿ ಇಟ್ ಈಸ್ ಹ್ಯಾವಿಂಗ್ ದ ಆಲ್ಡಿಹೈಡ್ ಗ್ರೂಪ್. ಓಕೆ, CHO. ದೆನ್ ನೆಕ್ಸ್ಟ್ ಕಾರ್ಬನ್ ಆಟಮ್ ಹತ್ರ ವಿಲ್ ಬಿ ಹ್ಯಾವಿಂಗ್ H ಮತ್ತೆ OH ಇದೆ. ಓಕೆ, ದೆನ್ ನೆಕ್ಸ್ಟ್ ಕಾರ್ಬನ್ ಆಟಮ್ ವಿಲ್ ಬಿ ಹ್ಯಾವಿಂಗ್ H ಅಂಡ್ OH. ಓಕೆ, ದೆನ್ ನೆಕ್ಸ್ಟ್ ಕಾರ್ಬನ್ ಆಟಮ್ ಅಲ್ಲಿ ವಿಲ್ ಬಿ ಹ್ಯಾವಿಂಗ್ OH ಮತ್ತೆ H ಇರುತ್ತೆ. ಅಂಡ್ ನೆಕ್ಸ್ಟ್ ಕಾರ್ಬನ್ ಆಟಮ್ ವಿಲ್ ಬಿ ಹ್ಯಾವಿಂಗ್ ಅಗೈನ್ OH ಮತ್ತೆ H ಮತ್ತೆ CH2OH. ಓಕೆ, ಸೊ ಇದನ್ನ ವಿ ಕಾಲ್ ಇಟ್ ಅಸ್ ಡಿ ಮ್ಯಾನೋಸ್ ಅಂತ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ಇದು ಯಾವುದಕ್ಕೆ ಸಿಮಿಲರ್ ಆಗಿದೆ ಎಕ್ಸೆಪ್ಟ್ ಇನ್ ಕಾರ್ಬನ್ 2 ಪೊಸಿಷನ್ ಅನ್ನ ಬಿಟ್ಟು ಅಂತ ಅಂದ್ರೆ, ಸೊ ಇಟ್ ಈಸ್ ಸಿಮಿಲರ್ ಟು ದ ಗ್ಲೂಕೋಸ್, ಡಿ ಗ್ಲೂಕೋಸ್ಗೆ ಸಿಮಿಲರ್ ಆಗಿದೆ ಅಂತ. ಸೊ ದಿಸ್ ಇಸ್ C1, this is C2, C3, C4, C5 and this is C6. ಓಕೆ, ಸೊ ಈಗ ನಾನು ಗ್ಲೂಕೋಸ್ ಸ್ಟ್ರಕ್ಚರ್ ಅನ್ನ ಆಸ್ ಇಟ್ ಈಸ್ ಬರೆದಾಗ O ಇರುತ್ತೆ, ಇಲ್ಲಿ ಹೈಡ್ರೋಜನ್ ಇರುತ್ತೆ, ದಿಸ್ ಇಸ್ C1. ಓಕೆ, ದೆನ್ ಸೆಕೆಂಡ್ ಕಾರ್ಬನ್ ಆಟಮ್ C2 ಅಲ್ಲಿ ಏನಾಗುತ್ತೆ, ಇದು OH, ರೈಟ್ ಸೈಡ್ OH ಬರುತ್ತೆ, ಲೆಫ್ಟ್ ಸೈಡ್ H ಬರುತ್ತೆ. ದೆನ್ ನೆಕ್ಸ್ಟ್ C3 ನ ತಗೊಂಡಾಗ ಆಸ್ ಇಟ್ ಈಸ್ ಇರುತ್ತೆ OH H, ದೆನ್ HOH ಆಯ್ತಾ. ದೆನ್ ಅಗೈನ್ ವಿಲ್ ಬಿ ಹ್ಯಾವಿಂಗ್ OH H. ಸೊ ಇಲ್ಲಿ OH ಮತ್ತೆ H ಇರೋದನ್ನ ನೋಡ್ಬೋದು. ಸಾರಿ, OH H ಅಂಡ್ ಅಗೈನ್ ಇನ್ ಗ್ಲೂಕೋಸ್ ಸ್ಟ್ರಕ್ಚರ್ ಅಗೈನ್ OH H ಮತ್ತೆ ಲಾಸ್ಟ್ ವಿಲ್ ಬಿ CH2OH. ಸೊ ಇದನ್ನ ನಾವು ಡಿ ಗ್ಲೂಕೋಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಎರಡಕ್ಕೂ ಏನ್ ಡಿಫರೆನ್ಸ್ ಅಂತ ಅಂದ್ರೆ, ಸೊ ಇಫ್ ಯು ಅಬ್ಸರ್ವ್ ದ ಕಾರ್ಬನ್ 2 ಪೊಸಿಷನ್ಸ್, ನೋಡಿ ಇಲ್ಲಿ ಕಾರ್ಬನ್ 2 ಪೊಸಿಷನ್ಸ್ ಅನ್ನ ಎರಡರಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ಹೈಡ್ರೋಜನ್ ಪ್ರೆಸೆಂಟ್ ಇದೆ, ಇಲ್ಲಿ OH ಪ್ರೆಸೆಂಟ್ ಇದೆ, ಅಂಡ್ ಇಲ್ಲಿ OH ಇದೆ ಅಂಡ್ ಇಲ್ಲಿ ಹೈಡ್ರೋಜನ್ ಇದೆ. ಓಕೆ, ಸೊ ದ ಡಿಫರೆನ್ಸ್ ಇಸ್ ವಾಟ್, ಸೊ ಓನ್ಲಿ ಅಟ್ C2. ಸೊ ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ನಮಗೆ ದೆರ್ ಈಸ್ ದಿಸ್ ಚೇಂಜಸ್ ಆಫ್ ದ ಪೊಸಿಷನ್ ಆಫ್ ದ H and OH. ಅದರ್ ದ್ಯಾನ್ ದಟ್ ರಿಮೈನಿಂಗ್ ಸ್ಕೆಲೆಟಲ್ ವಿಲ್ ಬಿ ಸೇಮ್ ಆಸ್ ಇಟ್ ಇಸ್ ಗ್ಲೂಕೋಸ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ದ ಡಿ ಮ್ಯಾನೋಸ್ ಇಸ್ ದ C2 ಎಪಿಮರ್ ಆಫ್ ಡಿ ಗ್ಲೂಕೋಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. So option D is the right answer. Okay, next to which of the following is a non-reducing sugar? So first of all we'll know what is the meaning of reducing sugar and non-reducing sugar. So reducing sugars anta andre reducing sugars. So what is the meaning of reducing sugar? Which can reduce tolerance reagent and Fehling solution. Okay, so which can reduce tolerance reagent and Fehling solution. So adanna ನಾವು reducing sugars ಅಂತ ಹೇಳ್ತೀವಿ. So non reducing sugars ಅಂದ್ರೆ ಏನು? non reducing sugars ಅಂದ್ರೆ ಏನು? which cannot reduce Fehling solution and tolerance reagent. So which cannot reduce Fehling solution and tolerance reagent ಅನ್ನ reduce ಮಾಡಲಿಲ್ಲ ಅಂತ ಅಂದ್ರೆ, ಸೊ ಅದನ್ನ ಏನಂತ ಕರಿತೀವಿ? ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ನಾವು ಹೇಳ್ತೀವಿ. ರೆಡ್ಯೂಸಿಂಗ್ ಶುಗರ್ಸ್ ಮತ್ತೆ ನಾನ್ ರೆಡ್ಯೂಸಿಂಗ್ ಶುಗರ್ಸ್. ಸೊ ಈಗ ಅಮಾಂಗ್ ದೀಸ್ 4 ಆಪ್ಷನ್ಸ್, ಸೊ ಲ್ಯಾಕ್ಟೋಸ್ ಕೊಟ್ಟಿದ್ದಾರೆ, ಫ್ರಕ್ಟೋಸ್ ಕೊಟ್ಟಿದ್ದಾರೆ, ಸೆಲ್ಲೋಬಿಯೋಸ್ ಕೊಟ್ಟಿದ್ದಾರೆ ಅಂಡ್ ಸಿಕ್ರೋಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ರೆಡ್ಯೂಸಿಂಗ್ ಶುಗರ್ ಮತ್ತೆ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಅಂದ್ರೆ, ಸೊ ಸಿಕ್ರೋಸ್ ಏನಿದೆ, ಸೊ ದಟ್ ಈಸ್ ದ ನಾನ್ ರೆಡ್ಯೂಸಿಂಗ್ ಶುಗರ್. ಓಕೆ, ಸಿಕ್ರೋಸ್ ಏನಿದೆ, ಸಿಕ್ರೋಸ್ ಇಸ್ ಕಾಲ್ಡ್ ಆಸ್ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಫ್ರಕ್ಟೋಸ್ reduces Fehling solution due to the presence of, so fructose Fehling solution ಅನ್ನ reduce ಮಾಡ್ತಾ ಇದೆ. ಸೊ ಬಿಕಾಸ್ ಇಟ್ ಈಸ್ ದ ರೆಡ್ಯೂಸಿಂಗ್ ಶುಗರ್. ಓಕೆ, ಸೊ ಫ್ರಕ್ಟೋಸ್ ಅನ್ನ ನಾವು ರೆಡ್ಯೂಸಿಂಗ್ ಶುಗರ್ ಅಂತ ನಾವು ಕನ್ಸಿಡರ್ ಮಾಡ್ತಿದ್ದೇವೆ ಇಲ್ಲಿ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ವಾಟ್? Fehling solution. ಸೊ ದಟ್ ಫ್ರಕ್ಟೋಸ್ ಇಸ್ ಕಾಲ್ಡ್ ಆಸ್ ವಾಟ್? ರೆಡ್ಯೂಸಿಂಗ್ ಶುಗರ್ ವಿಚ್ ಕ್ಯಾನ್ ರೆಡ್ಯೂಸಸ್ Fehling solution as well as the tolerance reagent. ಸೊ ಯಾಕೆ ಇದು Fehling solution ಅನ್ನ ರೆಡ್ಯೂಸ್ ಮಾಡ್ತಿದೆ ಅಂತ ಅಂದ್ರೆ, ಸೊ ಫ್ರಕ್ಟೋಸ್ ಹ್ಯಾಸ್ ನೋ ಫ್ರೀ ಆಲ್ಡಿಹೈಡ್ ಅಥವಾ ಕೀಟೋನಿಕ್ ಗ್ರೂಪ್. ಸೊ ಫ್ರಕ್ಟೋಸ್ ಅಲ್ಲಿ there is a presence of ketone group ಇರುತ್ತೆ.
ಓಕೆ, ಫ್ರಕ್ಟೋಸ್ ಅಲ್ಲಿ ಕೀಟೋನ್ ಗ್ರೂಪ್ ಪ್ರೆಸೆಂಟ್ ಇರುತ್ತೆ ಬಟ್ ಆಲ್ಡಿಹೈಡ್ ಪ್ರೆಸೆಂಟ್ ಇರೋದಿಲ್ಲ. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ವಾಟ್ ಫೈಲಿಂಗ್ ಸೊಲ್ಯೂಷನ್ ಅಂತ ನಾವು ಹೇಳ್ತೇವೆ. ಸೊ ದಟ್ ಆಪ್ಷನ್ 3 ಏನಿದೆ, ಎಸ್. ಸೊ ಕೀಟೋನ್ ಗ್ರೂಪ್ ಅಲಾಂಗ್ ವಿತ್ ಹೈಡ್ರಾಕ್ಸಿ ಆಲ್ಫಾ ಹೈಡ್ರಾಕ್ಸಿ ಕೀಟೋನಿಕ್ ಗ್ರೂಪ್ ಇರೋದ್ರಿಂದ ಸೊ ವಿ ಕಾಲ್ ಇಟ್ ಆಸ್ ವಾಟ್ ಆಪ್ಷನ್ 4 ನ ರೈಟ್ ಅಂತ ನಾವು ಚೂಸ್ ಮಾಡ್ತೀವಿ. ಓಕೆ, ಸೊ ಫ್ರಕ್ಟೋಸ್ ಯಾಕೆ ರೆಡ್ಯೂಸಿಂಗ್ ಶುಗರ್ ಅಂತ ಅಂದ್ರೆ ವಿಚ್ ಈಸ್ ಹ್ಯಾವಿಂಗ್ ದ ಕೀಟೋನ್ ಗ್ರೂಪ್ ಇನ್ ಇಟ್. ಈ ಸ್ಟ್ರಕ್ಚರ್ ಫ್ರಕ್ಟೋಸ್ ಸ್ಟ್ರಕ್ಚರ್ ಅಲ್ಲಿ ಕೀಟೋನ್ ಗ್ರೂಪ್ ಪ್ರೆಸೆಂಟ್ ಇರುತ್ತೆ ಅಂಡ್ ಆಲ್ಸೋ ಆಲ್ಫಾ ಹೈಡ್ರಾಕ್ಸಿ ಗ್ರೂಪ್ಸ್ ಪ್ರೆಸೆಂಟ್ ಇರೋದ್ರಿಂದ ಇಟ್ ಕ್ಯಾನ್ ರೆಡ್ಯೂಸಸ್ ಫೈಲಿಂಗ್ ಸೊಲ್ಯೂಷನ್. ಸೊ ದಟ್ ವಿ ಕ್ಯಾನ್ ಚೂಸ್ ಆಪ್ಷನ್ 4 ಏನಿದೆ ಆಲ್ಫಾ ಹೈಡ್ರಾಕ್ಸಿ ಕೀಟೋನ್ ಗ್ರೂಪ್ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಚೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. The formation of furanose structure of fructose involves the interaction of functional groups present at. So ಈಗ ಫ್ಯೂರನೋಸ್ ರಿಂಗ್ ಫಾರ್ಮೇಶನ್ ಆಗುತ್ತೆ ಫ್ರಮ್ ದ ಫ್ರಕ್ಟೋಸ್ ವಿಚ್ ಇನ್ವಾಲ್ವ್ಸ್ ದ ಇಂಟರಾಕ್ಷನ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಪ್ರೆಸೆಂಟ್ ಅಟ್. ಸೊ ಈಗ ನಮಗೆ ಫ್ರಕ್ಟೋಸ್ ಸ್ಟ್ರಕ್ಚರ್ ಅಲ್ಲಿ ಯಾವ ಕಾರ್ಬನ್ ಆಟಮ್ಸ್ ನಮಗೆ ಲಿಂಕ್ ಆಗೋದ್ರಿಂದ ವಿ ಆರ್ ಗೋಯಿಂಗ್ ಟು ಗೆಟ್ ದ ಫ್ಯೂರನೋಸ್ ರಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಇಫ್ ವಿ ಕಮ್ ಟು ದ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್, fructose will be having the structure in such a way that, so I will write the structure of fructose like CH2OH, then C double bond O, ಮತ್ತೆ C hydrogen right side and OH this side, and again will be having COHH and one more will be having COH ಮತ್ತೆ H ಬರುತ್ತೆ and last carbon also will be having CH2OH. So this is the structure of what fructose. So ಈಗ ಈ ಫ್ರಕ್ಟೋಸ್ ಇಂದ ನಮಗೆ ಫ್ಯೂರನೋಸ್ ಹೆಂಗ್ ಫಾರ್ಮೇಶನ್ ಆಗುತ್ತೆ ಅಂತ ಅಂದ್ರೆ ಸಿ ಕಾರ್ಬನ್ 1, ಓಕೆ, ಸೊ ಕಾರ್ಬನ್ ಸಾರಿ ನಾಟ್ ಕಾರ್ಬನ್ 1, ಕಾರ್ಬನ್ 2 ಏನಿದೆ, ಸೊ ದಟ್ ಕಾರ್ಬನ್ 2 ಇಂದ ಕಾರ್ಬನ್ 5, ಸಿ ದಿಸ್ ಇಸ್ 1 2, yes, so this is first carbon, this is second carbon, third carbon, fourth one and fifth one. So ಈ ಕಾರ್ಬನ್ 2 ಮತ್ತೆ ಕಾರ್ಬನ್ 5 ಮಧ್ಯೆ ಏನಾಗುತ್ತೆ, there is a formation of link between carbon 2 and carbon 5 ಮಧ್ಯೆ ನಮಗೆ ಲಿಂಕ್ ಲೈಕ್ ರಿಯಾಕ್ಷನ್ ಆಗಿ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್. ಈ OH ಏನಿದೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಓಕೆನಾ. OH is going to shift to where, here at carbon 2 ಹತ್ರ ಶಿಫ್ಟ್ ಆಗುತ್ತೆ ಅಂಡ್ ಲೆಫ್ಟ್ ಸೈಡ್ ಈ CH2OH ನಮ್ಗೆ ಇಲ್ಲಿಗೆ ಟರ್ನ್ ಆಗಿ ಸೊ C ಲೆಫ್ಟ್ ಸೈಡ್ CH2OH ಬರುತ್ತೆ ಅಂಡ್ OH with a removal of 1 mole of water molecule, ಆಯ್ತಾ. ಸೊ ದಟ್ ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ CHOH, ಓಕೆ, ಮತ್ತೆ ಏನ್ ಬರುತ್ತೆ, ಅಗೈನ್ ವಿಲ್ ಬಿ ಹ್ಯಾವಿಂಗ್ COH ಮತ್ತೆ H ಅಂಡ್ ಕಾರ್ಬನ್ 5 ಹತ್ರ ಇಲ್ಲಿ ಹೈಡ್ರೋಜನ್ ಏನಿದೆ ಇದು ಹಾಗೆ ಇರುತ್ತೆ ಅಂಡ್ ನಮಗೆ ಇಲ್ಲಿ ಒಂದು ಲೈಕ್ ಗ್ಲೈಕೋಸೈಡಿಕ್ ಲಿಂಕೇಜ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಫ್ರಮ್ ಕಾರ್ಬನ್ 2 ಟು ದ ಕಾರ್ಬನ್ 5. ಸೊ ಇದು ಕಾರ್ಬನ್ 2 ಆಗುತ್ತೆ ಬಿಕಾಸ್ ದಿಸ್ ಇಸ್ 1, ಓಕೆ, 1 2 ಅಂಡ್ ಇದು 5 ಆಗುತ್ತೆ ಅಂಡ್ ನೆಕ್ಸ್ಟ್ ಅನದರ್ CH2OH ಆಸ್ ಇಟ್ ಈಸ್ ಅಟ್ಯಾಚ್ ಆಗುತ್ತೆ, ಓಕೆ, CH2OH. ಸೊ ನಮಗೆ ಈ ಪ್ರಾಡಕ್ಟ್ ನ ಏನಂತ ಹೇಳ್ತೀವಿ, ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ ಅಂತ ಹೇಳ್ತೀವಿ, ಓಕೆ, ಫ್ರಕ್ಟೋಫ್ಯೂರನೋಸ್, ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಯಾವ್ಯಾವ ಕಾರ್ಬನ್ ಮಧ್ಯೆ ನಮಗೆ ಚೇಂಜಸ್ ಆಗ್ತಿದೆ ಫಾರ್ ದ ಫಾರ್ಮೇಶನ್ ಆಫ್ ಫ್ರಕ್ಟೋಫ್ಯೂರನೋಸ್ ರಿಂಗ್ ಅಂತ ಅಂದ್ರೆ ಸೊ ಅಟ್ ಕಾರ್ಬನ್ 2 ಮತ್ತೆ ಕಾರ್ಬನ್ 5 ಅಲ್ಲಿ ನಮ್ಗೆ ಏನಾಗ್ತಾ ಇದೆ, ಸೊ ರಿಯಾಕ್ಷನ್ ಆಗ್ತಿರೋದ್ರಿಂದ ವಿ ಕ್ಯಾನ್ ರೈಟ್ ದ ಫ್ರಕ್ಟೋಫ್ಯೂರನೋಸ್ ರಿಂಗ್ ವಿಲ್ ಬಿ ಲೈಕ್ ದಿಸ್. ಸೊ from this we can choose option 3 ಏನಿದೆ C2 and C2 ಮತ್ತೆ C5 ಏನ್ ಆಪ್ಷನ್ ಇದೆ, so that we can consider as what the right answer. C2 and C5 is the right answer. Okay, next question ಹೋಗೋಣ. 15th one, D-glucose reacts with anhydrous methanol in presence of dry HCl gas to form. See ನೋಡಿ ಆಲ್ರೆಡಿ ನಾವು ಈ ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದೀವಿ. ಸೊ ಈ ಸೇಮ್ ಕ್ವಶನ್ ಅನ್ನ ನಿಮ್ಗೆ ಯಾವ ರೀತಿ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಕೇಳ್ತಾರೆ ಅಂಡ್ ಆಲ್ಸೋ ಡಿಫ್ರೆಂಟ್ ಆಪ್ಷನ್ಸ್ ಅನ್ನ ಕೊಡ್ತಾರೆ ಅಂತ. ಸೊ ಹಿಯರ್ ವಿಲ್ ಬಿ ಹ್ಯಾವಿಂಗ್
D-glucose reacts with anhydrous methyl alcohol in the presence of dry HCl gas to form. What is the product is going to form when D-glucose is react with a methanol ಮತ್ತೆ ಡ್ರೈ ಎಚ್ ಸಿ ಎಲ್ ಜೊತೆ ರಿಯಾಕ್ಷನ್ ಆದ್ರೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ 1 2, 3, 4, 5, 6 ಪೆಂಟಾ ಆರ್ಥೋಮಿಥೈಲ್ ಡಿ ಗ್ಲೂಕೋಸ್. Option B we have alpha methyl D-glucopyranoside, then beta methyl D-glucopyranoside, ಬೋತ್ 2 and 3 ಅಂತ ಹೇಳ್ತಿದ್ದಾರೆ. ಸೊ ನಾವು ಆಲ್ರೆಡಿ ಈ ಕ್ವಶನ್ ಅನ್ನ ಡಿಸ್ಕಸ್ ಮಾಡಿರೋ ಹಾಗೆ, ಸೊ ವೆನ್ ಡಿ ಗ್ಲೂಕೋಸು ವೆನ್ ಇಟ್ ಅಂಡರ್ಗೋಸ್ ದ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಮೆಥನಾಲ್ CH3OH ಮತ್ತೆ ಡ್ರೈ HCl ಮಧ್ಯೆ ರಿಯಾಕ್ಷನ್ ಆದ್ರೆ ನಮಗೆ ಫಸ್ಟ್ ಪ್ರಾಡಕ್ಟ್ ಏನ್ ಬರುತ್ತೆ, ಆಲ್ಫಾ ಮಿಥೈಲ್ ಡಿ ಗ್ಲೂಕೋಪಿರನೋಸೈಡ್ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಅಂಡ್ ಪ್ಲಸ್ ಒನ್ ಮೋರ್ ಪ್ರಾಡಕ್ಟ್ ಬೀಟಾ ಮಿಥೈಲ್ ಡಿ ಗ್ಲೂಕೋಪಿರನೋಸೈಡ್ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಓಕೆ, ಆಲ್ಫಾ ಮಿಥೈಲ್ ಡಿ ಗ್ಲೂಕೋಪಿರನೋಸೈಡ್ ಮತ್ತೆ ಬೀಟಾ ಮಿಥೈಲ್ ಡಿ ಗ್ಲೂಕೋಪಿರನೋಸೈಡ್ ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಇವೆರಡು ಪ್ರಾಡಕ್ಟ್ ಫಾರ್ಮೇಶನ್ ಆಗೋದ್ರಿಂದ ನಮಗೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ 4 ಬೋತ್ 2 and 3 ಏನಿದೆ, ಸೊ ಅದನ್ನ ವಿ ಕ್ಯಾನ್ ಚೂಸ್ ಇಟ್ ಆಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ದ ವಿಟಮಿನ್ ಎಸೆನ್ಷಿಯಲ್ ಫಾರ್ ಸಿಂಥಸಿಸ್ ಆಫ್ ಲಿಪಿಡ್ಸ್ ಇಸ್ ಪ್ಯಾಂಟೋಥೆನಿಕ್ ಆಸಿಡ್. Option B is pyridoxine. Option C is retinol. Option 4 is biotin ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಯಾವ ವಿಟಮಿನ್ ಎಸೆನ್ಷಿಯಲ್ ಫಾರ್ ದ ಲಿಪಿಡ್ ಸಿಂಥಸಿಸ್, ಸೊ ಲಿಪಿಡ್ಸ್ ಸಿಂಥಸೈಸ್ ಆಗೋದಕ್ಕೆ ಸೊ ಯಾವ ವಿಟಮಿನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ವಿ ಕ್ಯಾನ್ ಟೇಕ್ ಬಯೋಟಿನ್. ಸೊ ಲಿಪಿಡ್ ಸಿಂಥಸೈಸ್ ಆಗಬೇಕು ಅಂತ ಅಂದ್ರೆ ಬಯೋಟಿನ್ ವಿಟಮಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಸೊ ಬಯೋಟಿನ್ is required for carboxylase enzyme. ಬಯೋಟಿನ್ಗೆ ಕಾರ್ಬಾಕ್ಸಿಲೇಸ್ ಎಂಜೈಮ್ ಬೇಕಾಗುತ್ತೆ. when it is that carboxylase enzyme that are ಇಂಪಾರ್ಟೆಂಟ್ ಇನ್ ಮೆಟಬಾಲಿಸಮ್. ಸೊ ಮೆಟಬಾಲಿಸಮ್ ಪ್ರೋಸೆಸ್ ಅಲ್ಲಿ ಕಾರ್ಬಾಕ್ಸಿಲೇಸ್ ಎಂಜೈಮ್ ಏನಿದೆ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೆಟಬಾಲಿಸಮ್ ಪ್ರೋಸೆಸ್ಗೆ ಕಾರ್ಬಾಕ್ಸಿಲೇಸ್ ಎಂಜೈಮ್ ಏನಿದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಟಬಾಲಿಸಮ್ ಆಫ್ ಫ್ಯಾಟಿ ಆಸಿಡ್ಸ್ and also ಅಮೈನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್ ಮತ್ತೆ ಅಮೈನೋ ಆಸಿಡ್ಸ್ ಮೆಟಬಾಲಿಸಮ್ಗೆ ಕಾರ್ಬಾಕ್ಸಿಲೇಸ್ ಎಂಜೈಮ್ ಏನಿದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಂಡ್ ಇಟ್ ಆಕ್ಟ್ಸ್ ಆಸ್ ಎ acts like a coenzyme. ಸೊ ಈ ಬಯೋಟಿನ್ ನಮಗೆ ಕೋಎನ್ಸೈಮ್ ಆಗೂ ಸಹ ಆಕ್ಟ್ ಮಾಡುತ್ತೆ. ಕೋಎನ್ಸೈಮ್ ಇನ್ ಮೆಟಬಾಲಿಸಮ್ ಆಫ್ ಫ್ಯಾಟಿ ಆಸಿಡ್ಸ್, ಕೋಎನ್ಸೈಮ್ ಇನ್ ಮೆಟಬಾಲಿಸಮ್ of fatty acids. Okay, so it acts like a coenzyme and metabolism of fatty acids. Biotin is required for carboxylase enzyme that are important for metabolism of fatty. Okay, so next question will be having hyperglycemia is due to the deficiency of. ಸೊ ಹೈಪರ್ಗ್ಲೈಸಿಮಿಯಾ ಯಾವ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಇಂದ ಬರುತ್ತೆ ಅಂತ ಅಂದ್ರೆ ಸೊ ಗ್ಲೈಸಿಮಿಯಾ ಅಂತ ಅಂದ್ರೆ ಏನು, ಹೈಪರ್ಗ್ಲೈಸಿಮಿಯಾ ಇಸ್ ನಥಿಂಗ್ ಬಟ್
ಹೈ ಬ್ಲಡ್ ಶುಗರ್. ಓಕೆ, ಬ್ಲಡ್ ಶುಗರ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಆದರೆ ಅದನ್ನ ದ ಡಿಸೀಸ್ ವಿ ಕಾಲ್ ಇಟ್ ಆಸ್ ವಾಟ್ ಹೈಪರ್ ಗ್ಲೈಸೀಮಿಯಾ ಅಂತ ಹೇಳ್ತೀವಿ. ಓಕೆ, ಹೈ ಬ್ಲಡ್ ಶುಗರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಇಂದ ನಮಗೆ ಹೈಪರ್ ಗ್ಲೈಸಿಮಿಯಾ ಫಾರ್ಮೇಶನ್ ಆಗುತ್ತೆ ಅಂತ ಅಂದ್ರೆ, ಹೈಪರ್ ಗ್ಲೈಸಿಮಿಯಾ ಡಿಸೀಸ್ ಅಕರ್ ಆಗುತ್ತೆ ಅಂತ ಅಂದ್ರೆ ವಿಟಮಿನ್ ಬಿ 12. ಓಕೆ, ಸೊ ವಿಟಮಿನ್ ಬಿ 12 ಕೊರತೆಯಿಂದ, ಡೆಫಿಷಿಯನ್ಸಿಯಿಂದ ಬಾಡಿಯಲ್ಲಿ ಹೈಪರ್ ಗ್ಲೈಸಿಮಿಯಾ ಡಿಸೀಸ್ ಕಾಸ್ ಆಗುತ್ತೆ. ಓಕೆ, ಹೈಪರ್ ಗ್ಲೈಸಿಮಿಯಾ ಅಂದ್ರೆ ಏನು? ಹೈ ಬ್ಲಡ್ ಶುಗರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹೈ ಬ್ಲಡ್ ಶುಗರ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ನಾಫ್ತಾಕ್ವಿನೋನ್ ಡೆರಿವೇಟಿವ್. ಸೊ ಕೊಟ್ಟಿರುವಂತ ವಿಟಮಿನ್ಸ್ ಅಲ್ಲಿ ವಿಟಮಿನ್ ಕೆ ಆಪ್ಷನ್ 1, ವಿಟಮಿನ್ ಡಿ ಆಪ್ಷನ್ 2, ವಿಟಮಿನ್ ಎ ಆಪ್ಷನ್ 3, ವಿಟಮಿನ್ ಬಿ 5 ಆಪ್ಷನ್ 4 ಇದೆ. ಸೊ ಈ 4 ಆಪ್ಷನ್ಸ್ ಅಲ್ಲಿ ಯಾವುದು ನಾಫ್ತಾ ಕ್ವಿನೋನ್ ಡೆರಿವೇಟಿವ್ ಅಂತ ಹೇಳ್ತೀವಿ ಅಂತ ಅಂದ್ರೆ ವಿಟಮಿನ್ ಕೆ. ಸೊ ವಿಟಮಿನ್ ಕೆ ಏನಿದೆ, ಸೊ ದಿಸ್ ಇಸ್ ದ ನಾಫ್ತಾ ಕ್ವಿನೋನ್ ಡೆರಿವೇಟಿವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಅಮಾಂಗ್ ವಿಟಮಿನ್ ಕೆ, ಡಿ ಮತ್ತೆ ಎ ಅಂಡ್ ಬಿ 5 ಅಲ್ಲಿ ವಿಟಮಿನ್ ಕೆ ಇಸ್ ದ ನಾಫ್ತಾ ಕ್ವಿನೋನ್ ಡೆರಿವೇಟಿವ್. ಸೊ ಆಪ್ಷನ್ 1 ಏನಿದೆ, ಆಪ್ಷನ್ 1 ಅನ್ನ ವಿ ಕನ್ಸಿಡರ್ಡ್ ಆಸ್ ವಾಟ್ ಕರೆಕ್ಟ್ ಆನ್ಸರ್ ಅಂತ ನಾವು ಚೂಸ್ ಮಾಡ್ತೀವಿ. Then next question, the vitamin which maintain the redox potentials of cells is. So ಯಾವ ವಿಟಮಿನ್ redox potential cells which the ಯಾವ ವಿಟಮಿನ್ is maintaining the redox potentials of the cell. ಸೊ ಸೆಲ್ಸ್ ಅಲ್ಲಿ redox potentials ಅನ್ನ ಮೇಂಟೈನ್ ಮಾಡುವಂತ ವಿಟಮಿನ್ ಯಾವುದು ಅಂತ ಹೇಳಿದ್ರೆ ಆಸ್ಕಾರ್ಬಿಕ್ ಆಸಿಡ್. ಓಕೆ, ಆಸ್ಕಾರ್ಬಿಕ್ ಆಸಿಡ್ ಏನಿದೆ ವಿಚ್ ಇಸ್ ಆಲ್ಸೋ ಕಾಲ್ಡ್ as ವಿಟಮಿನ್ ಸಿ ಅಂತ ಹೇಳ್ತೀವಿ. ಓಕೆ, ವಿಟಮಿನ್ ಸಿ ಅಂತ ಹೇಳ್ತೀವಿ. ಆಸ್ಕಾರ್ಬಿಕ್ ಆಸಿಡ್ ಅಥವಾ ವಿಟಮಿನ್ ಸಿ ಏನಿದೆ, ಸೊ ದಟ್ ಇಸ್ ದಟ್ ವಿಟಮಿನ್ ಸಿ ಅಥವಾ ಆಸ್ಕಾರ್ಬಿಕ್ ಆಸಿಡ್ is going to ವಿಟಮಿನ್ ಸಿ ಅಥವಾ ಆಸ್ಕಾರ್ಬಿಕ್ ಆಸಿಡ್, ಇಟ್ ಈಸ್ ಎ ಕಾಂಪೋನೆಂಟ್ ಆಫ್ ಪ್ಲಾಸ್ಮಾ, ಎಕ್ಸ್ಟ್ರಾ ಸೆಲ್ಯುಲರ್ ಪ್ಲಾಸ್ಮಾ ಮತ್ತೆ ಎಕ್ಸ್ಟ್ರಾ ಕಾಂಪೋನೆಂಟ್ ಆಫ್ ಪ್ಲಾಸ್ಮಾ ಅಂಡ್ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ಸ್. It is the component of what plasma ಮತ್ತೆ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ಸ್ ಆಗಿರುತ್ತೆ. ಅಂಡ್ ಇಟ್ ಈಸ್ ಎ ಪೊಟೆಂಟ್ ಆಂಟಿ ಆಕ್ಸಿಡೆಂಟ್ ಆಗಿನೂ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಆಸ್ಕಾರ್ಬಿಕ್ ಆಸಿಡ್ ವಿಟಮಿನ್ ಏನ್ ಮಾಡುತ್ತೆ, ವಿಟಮಿನ್ ಸಿ ಅಥವಾ ಆಸ್ಕಾರ್ಬಿಕ್ ಆಸಿಡ್ ಇಸ್ ಗೋಯಿಂಗ್ ಟು ಮೇಂಟೈನ್ ದ ರೆಡಾಕ್ಸ್ ಪೊಟೆನ್ಷಿಯಲ್ ಆಫ್ ದ ಸೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ನೆಕ್ಸ್ಟ್, the vitamin which plays a role in transportation of amino acids across the cell membrane. ಸೊ ಈಗ ಸೆಲ್ ಮೆಂಬ್ರೇನ್ ಅಲ್ಲಿ ನಮಗೆ ಅಮೈನೋ ಆಸಿಡ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಬೇಕು ಅಂತ ಅಂದ್ರೆ ಯಾವ ವಿಟಮಿನ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ವಿಟಮಿನ್ ಬಿ 6. ಓಕೆ, ವಿಟಮಿನ್ ಬಿ 6 ಏನಿದೆ ದಟ್ ಪ್ಲೇಸ್ ಎ ರೋಲ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಅಮೈನೋ ಆಸಿಡ್ಸ್ across the cell membrane ಅಂತ ನಾವು ಹೇಳ್ತೀವಿ. ಓಕೆ, because it is also involved in the formation of, okay, because it is also involved in the formation of what mycin and breaks down proteins into amino acids. breaks down proteins into amino acids. proteins ಅನ್ನ amino acids ಆಗಿ ಬ್ರೇಕ್ ಡೌನ್ ಮಾಡೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ, ಅಮೈನೋ ಆಸಿಡ್ಸ್. ಸೊ ದ ವಿಟಮಿನ್ ವಿಚ್ ಪ್ಲೇಸ್ ಎ ರೋಲ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಅಮೈನೋ ಆಸಿಡ್ಸ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಈಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಮಗೆ ದಿಸ್ ವಿಟಮಿನ್ ಏನ್ ಮಾಡುತ್ತೆ, ಬಿ 6 ವಿಟಮಿನ್ ಲೈಕ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಅಮೈನೋ ಆಸಿಡ್ಸ್ ಥ್ರೂ ದ ಸೆಲ್ ಮೆಂಬ್ರೇನ್ ಪ್ರೋಸೆಸ್ ಅಲ್ಲಿ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ಮೈಸ್ಲಿನ್ ಹಾರ್ಮೋನ್. ಮೈಸ್ಲಿನ್ ನ ಫಾರ್ಮೇಶನ್ ಮಾಡೋದ್ರ ಜೊತೆಗೆ ಇಟ್ ಈಸ್ ಗೋಯಿಂಗ್ ಟು ಬ್ರೇಕ್ಸ್ ಡೌನ್ ದ ಪ್ರೋಟೀನ್ಸ್ ಅನ್ನ ಅಮೈನೋ ಆಸಿಡ್ಸ್ ಆಗಿ ಬ್ರೇಕ್ ಮಾಡ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ದಟ್ ಈಸ್ ದ ರೋಲ್ ಆಫ್ ವಿಟಮಿನ್ ಬಿ 6 ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಅಮೈನೋ ಆಸಿಡ್ಸ್ ಇನ್ ದ ಸೆಲ್ ಮೆಂಬ್ರೇನ್. ನೆಕ್ಸ್ಟ್ ಕ್ವಶನ್, ಸ್ಟ್ರಕ್ಚರ್ ಆಫ್ mRNA is. ಸೊ mRNA ಸ್ಟ್ರಕ್ಚರ್, ಮೆಸೆಂಜರ್ RNA. mRNA ಅಂತ ಅಂದ್ರೆ ಏನು? ಮೆಸೆಂಜರ್ RNA. mRNA is called as messenger RNA. ಸೊ ಮೆಸೆಂಜರ್ RNA ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಇಟ್ ಈಸ್ ಎ ಲೀನಿಯರ್ ಇನ್ ಶೇಪ್. ಸೊ ಡೈರೆಕ್ಟ್ ಆಗಿ ಕೇಳಿದಾರೆ ಕೆಲವೊಂದು ಕ್ವಶನ್ಸ್. ಸೊ ಮೆಸೆಂಜರ್ RNA is having the shape is what ಲೀನಿಯರ್ ಶೇಪ್ ಇರುತ್ತೆ ಅಂತ ನಾವು ಹೇಳ್ತೀವಿ.
Then next question, adenine thymine or guanine cytosine ratio in human being is. So 80 ಅಂತ ಅಂದ್ರೆ ಏನು? A stands for adenine, then T stands for thymine. Okay, T stands for what? Thymine. And G stands for guanine. G stands for what? Guanine. And C stands for cytosine. So C ಏನನ್ನ represent ಮಾಡುತ್ತೆ? Cytosine ಅನ್ನ represent ಮಾಡುತ್ತೆ. So ಈಗ always adenine pairs with the thymine and guanine pairs with the cytosine ಆಗಿರೋದ್ರಿಂದ adenine into thymine divided by guanine into cytosine ratio ಏನಿರುತ್ತೆ in human being ಅಲ್ಲಿ ಏನ್ ರೇಷಿಯೋ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಟ್ ಇಸ್ ದ ರೇಷಿಯೋ ವಿಲ್ ಬಿ ಹ್ಯಾವಿಂಗ್ 1.52 ಈಸ್ ಟು 1 ಇರುತ್ತೆ. ಓಕೆ, ಸೊ ಅಡಿನೈನ್ ಥೈಮಿನ್ is having the value 1.52 ಇರುತ್ತೆ. ಗುವಾನೈನ್ ಸೈಟೋಸಿನ್ ವ್ಯಾಲ್ಯೂ ವಿಲ್ ಬಿ 1 ಇರುತ್ತೆ. ಓಕೆ, ಸೊ 1.52 ಡಿವೈಡೆಡ್ ಬೈ 1. ಸೊ ಇಟ್ ಈಸ್ ರೇಷಿಯೋ ಫಾರ್ಮ್ ಅಲ್ಲಿ ಬಂದಾಗ ಅಡಿನೈನ್ ಥೈನೈನ್ divided by guanine cytosine is equals to 1.52 divided by 1 ratio. So that is 1.52 is to 1 ratio ಅಲ್ಲಿ human being ಅಲ್ಲಿ present ಇರುತ್ತೆ ಅಂತ ಹೇಳ್ಬೋದು. So that option 3 ಏನಿದೆ, option 3 is the right answer. Okay, next we'll be having the next question. 23rd question. Guanine cytosine adenine thymine ratio in E. coli. Okay, yes, E. coli ಅಲ್ಲಿ ನಮಗೆ the ratio of guanine cytosine ಮತ್ತೆ adenine thymine ratio ಏನಿರುತ್ತೆ ಅಂತ ಕೇಳ್ತಿದ್ದಾರೆ. So that is having, so guanine cytosine divided by adenine thymine ratio will be having 1 is to 0.93. Okay, 1 is to 0.93 ನಮಗೆ ರೇಷಿಯೋ ಇರುತ್ತೆ. ಓಕೆ, ಅದೇ ಅಡಿನೈನ್ ಥೈಮಿನ್ ಇಲ್ಲಿ ಗುವನೈನ್ ಸೈಟೋಸಿನ್ ಬೈ ಅಡಿನೈನ್ ಥೈಮಿನ್ ಕೇಳಿರೋದ್ರಿಂದ ಸೊ ಇಟ್ ಈಸ್ 1 is to 0.3. ಅದೇ ನಮಗೆ ಅಡಿನೈನ್ ಥೈಮಿನ್ ಬೈ ಗುವನೈನ್ ಸೈಟೋಸಿನ್ ಕೇಳಿದ್ರೆ ಸೊ ಇಟ್ ಇಸ್ ರಿವರ್ಸ್ 0.93 ಡಿವೈಡೆಡ್ ಬೈ 1 ಆಗುತ್ತೆ. 0.93 ಈಸ್ ಟು 1 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ವಿ ಕ್ಯಾನ್ ಚೂಸ್ ಆಪ್ಷನ್ 2 ಏನಿದೆ 1 is to 0.93 is the ಕರೆಕ್ಟ್ ಆನ್ಸರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಪ್ಷನ್ 2 is the ರೈಟ್ ಆನ್ಸರ್. ದೆನ್ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ 24th. The two strands in a DNA are, so DNA structure, double stranded structure. So DNA will be having the structure what? Double stranded structure ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ DNA ಸ್ಟ್ರಕ್ಚರ್ ಅಲ್ಲಿ ನಮಗೆ ಯಾವ ರೀತಿ ಡಬಲ್ ಸ್ಟ್ಯಾಂಡೆಡ್ ಸ್ಟ್ರಕ್ಚರ್ ಅಲ್ಲಿ 2 ಸ್ಟ್ರಾಂಡ್ಸ್ ಏನಿದೆ, ಸೊ 1 is 3' to 5' ಮತ್ತೆ ಇನ್ನೊಂದು ಸ್ಟ್ರಾಂಡ್ ಬಂದು 5' to 3'. ಓಕೆ, ಈ ಎರಡು ಸ್ಟ್ರಾಂಡ್ ಯಾವ ಮ್ಯಾನರ್ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ಅಂದ್ರೆ, ಸೊ ಈಗ ನಾವು ಆ ಸ್ಟ್ರಕ್ಚರ್ ಅನ್ನು ಅಬ್ಸರ್ವ್ ಮಾಡಿದಾಗ ದ ಸ್ಟ್ರಕ್ಚರ್ ಆಫ್ DNA ವಿಲ್ ಬಿ ಲೈಕ್ ದಿಸ್. ಕರೆಕ್ಟಾ? ಸೊ ಇದು ಸ್ಟಾರ್ಟ್ ವಿತ್ 3' ಅಂಡ್ ಎಂಡ್ ವಿತ್ 5' ಅಂಡ್ ರೈಟ್ ಸೈಡ್ 5' ಮತ್ತೆ 3' ಅಂತ ಆಗುತ್ತೆ. ಸೊ ಇದು ಯಾವ ರೀತಿ ಅರೇಂಜ್ ಆಗಿದೆ 2 ಸ್ಟ್ರಾಂಡ್ಸ್ ಅಂತ ಅಂದ್ರೆ ಆಂಟಿ ಪ್ಯಾರಲಲ್ ಮ್ಯಾನರ್ ಅಲ್ಲಿ ಅರೇಂಜ್ ಆಗಿದೆ. ಆಂಟಿ ಪ್ಯಾರಲಲ್. ಓಕೆ, ದ 2 strands in DNA is arranged in such a way that anti parallel. So that option 2 is the right answer ಅಂತ ನಾವು ಚೂಸ್ ಮಾಡ್ತೀವಿ. Next, we'll move on to the next question. 25th question. In DNA, one strand direction is 5' 3' and the other strand is, see ಈಗ ನಾವು ಯೂಶುವಲಿ ನಾವು ಇಫ್ ವಿ ರೈಟ್ ದ ಸ್ಟ್ರಕ್ಚರ್ ಆಫ್ DNA, ಸೊ ಈಗ ಒಂದು ಸ್ಟ್ರಾಂಡು 5' 3' ಅಂತ ಸ್ಟ್ರಾಂಡ್ ಪ್ರೆಸೆಂಟ್ ಇತ್ತು ಅಂದರೆ ದ ಸ್ಟ್ರಕ್ಚರ್ ವಿಲ್ ಬಿ ಆಂಟಿ ಪ್ಯಾರಲಲ್. ಓಕೆ, ಆಂಟಿ ಪ್ಯಾರಲಲ್ ಆಗಿರೋದ್ರಿಂದ ಇನ್ನೊಂದು ಸ್ಟ್ರಾಂಡ್ ಸೈಡ್ ಏನಾಗುತ್ತೆ 3' 5' ಆಗಿ ನಮಗೆ ಸ್ಟಾರ್ಟ್ ಆಗುತ್ತೆ. ಸೊ ದೇ ಹ್ಯಾವ್ ಗಿವನ್ ದ ಆಪ್ಷನ್ ಎ 5' to 3' ಕೊಟ್ಟಿದ್ದಾರೆ, ಆಪ್ಷನ್ ಬಿ 5' to 5', ಆಪ್ಷನ್ ಸಿ 3' to 3', ಆಪ್ಷನ್ ಡಿ ದೇ ಹ್ಯಾವ್ ಗಿವನ್ 3' to 5' ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಯಾವ ಆನ್ಸರ್ ಇದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ರೆ, ಸೊ ಇಲ್ಲಿ ಒಂದು ಸ್ಟ್ಯಾಂಡ್ 5' to 3' ಸ್ಟಾರ್ಟ್ ಆಗಿದ್ರೆ another strand is started with what 3' to 5', 3' ಇಂದ 5' ಗೆ
ಸ್ಟಾರ್ಟ್ ಆಗಿರುತ್ತೆ. ಸೊ ದಟ್ ಆಪ್ಷನ್ ಡಿ ನ ನಾವು ಕರೆಕ್ಟ್ ಅಂತ ಚೂಸ್ ಮಾಡ್ತೀವಿ. ಓಕೆ, ಸೊ 3' to 5' ಏನಿದೆ ದಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಇನ್ DNA ಒನ್ ಸ್ಟ್ರಾಂಡ್ ಡೈರೆಕ್ಷನ್ ಇಸ್ 5' 3' ಆಗಿದ್ರೆ ದ ಅದರ್ ಸ್ಟ್ರಾಂಡ್ ಇಸ್ 3' 5' ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. In DNA, the base particulars were arranged with helix is. ಸೊ DNA ಸ್ಟ್ರಕ್ಚರ್ ಅಲ್ಲಿ ಬೇಸ್ ಪರ್ಟಿಕ್ಯುಲರ್ಸ್, ಸೊ ನೈಟ್ರೋಜನಸ್ ಬೇಸಸ್ ಏನಿದೆ ಅಡಿನೈನು, ಥೈಮಿನು, ಗುವನೈನು ಮತ್ತೆ ಸೈಟೋಸಿನು. ಸೊ ನೈಟ್ರೋಜನಸ್ ಬೇಸಸ್ ಯಾವ್ದಿರುತ್ತೆ? ನೈಟ್ರೋಜಿನಸ್ ಬೇಸಸ್ ಪ್ರೆಸೆಂಟ್ ಇನ್ DNA. Okay, so the first one is adenine, second one is guanine, third one is cytosine, and fourth one is thymine. So guanine is always pair with the cytosine ಜೊತೆ pair ಆಗುತ್ತೆ, and adenine is always pair with what? Thymine ಜೊತೆ pair ಆಗುತ್ತೆ. ಸೊ ಇದು ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗುತ್ತೆ. ಸೊ if you see the structure of double helix structure of DNA, you'll get to know. So the nitrogenous bases are arranged in a perpendicular manner. ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ದ ಬೇಸ್ ಪೇರ್ ಇನ್ ಹೆಲಿಕ್ಸ್ ಇಸ್. ಸೊ ಬೇಸ್ ಪೇರ್ಸ್ ಏನಿದೆ ದಟ್ ಈಸ್ ದ ಗುವನೈನ್ ವಿತ್ ದ cytosine, okay, and adenine with the thymine. So these are the base pairs which are present in the helix form. ಓಕೆ, ಸೊ ಯಾವ ರೀತಿ ಬೇಸ್ ಪೇರ್ಸ್ ಪ್ರೆಸೆಂಟ್ ಇರುತ್ತೆ ಅಂತ ಅಂದ್ರೆ ಪ್ಲೇನಾರ್ ಅಥವಾ ಪ್ಯಾರಲಲ್. ಸೊ ಪ್ಲೇನಾರ್ ಅಥವಾ ಪ್ಯಾರಲಲ್ ಆಗಿ ಪ್ರೆಸೆಂಟ್ ಇರುತ್ತೆ. ಸೊ ದ ಬೇಸ್ ಪೇರ್ಸ್ ಇನ್ ದ ಹೆಲಿಕ್ಸ್ ಸ್ಟ್ರಕ್ಚರ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ವಾಟ್? ಪ್ಲೇನಾರ್ ಅಂಡ್ ಪ್ಯಾರಲಲ್ ಆಗಿ ಪ್ರೆಸೆಂಟ್ ಇರುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, ವಿ ಕ್ಯಾನ್ ಚೂಸ್. Then next question is number of hydrogen bonds present between guanine and cytosine. So guanine ಮತ್ತೆ cytosine ಮಧ್ಯೆ, so usually adenine ಮತ್ತೆ thymine ಮಧ್ಯೆ ಡಬಲ್ ಬಾಂಡ್ ಪ್ರೆಸೆಂಟ್ ಇದ್ರೆ ಗುವನೈನ್ ಮತ್ತೆ ಸೈಟೋಸಿನ್ ಮಧ್ಯೆ ಟ್ರಿಪಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. 3 ಬಾಂಡ್ಸ್ ಪ್ರೆಸೆಂಟ್ ಇರುತ್ತೆ, 3 hydrogen bonds. The number of hydrogen bonds present in guanine and cytosine is 3 ಅಂತ ನಾವು ಚೂಸ್ ಮಾಡ್ತೀವಿ. ಓಕೆ, ಸೊ ಅಡಿನೈನ್ ಮತ್ತೆ ಥೈಮಿನ್ ಮಧ್ಯೆ ಕೇಳಿದ್ರೆ there is the presence of 2 hydrogen bonds in between adenine and thymine, and there is a presence of 3 hydrogen bonds present in guanine and cytosine. So that we can choose option 2 is the right answer. Okay, so ಇದಾದ್ಮೇಲೆ we'll be having the next question. Yes, the RNAs which take part in the synthesis of proteins. So ಯಾವ RNA, ಯಾವ type of RNA protein synthesis ಅಲ್ಲಿ ಇನ್ವಾಲ್ವ್ ಆಗುತ್ತೆ? So that we have discussed 3 types of RNA. Okay, 3 types of RNA ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಒಂದು mRNA ಬಗ್ಗೆ we studied. Okay, mRNA ಮತ್ತೆ tRNA ಟ್ರಾನ್ಸ್ಫರ್ RNA and rRNA ribosomal RNA. Okay, rRNA. So there is a presence of 3 types of RNAs, and among these 3 types ಯಾವ RNA ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮೆಸೆಂಜರ್ RNA, mRNA ಅಂದ್ರೆ ಏನು? ಮೆಸೆಂಜರ್ RNA, ರೈಬೋಸೋಮಲ್ RNA, tRNA. ಸೊ ಆಲ್ ದೀಸ್ RNAs ಏನಿದೆ, all the 3 RNAs are involved or take part in the synthesis of proteins ಅಂತ ನಾವು ಹೇಳ್ಬೋದು. ಸೊ ಆಪ್ಷನ್ 4 ಏನಿದೆ, ಆಲ್ ಆಫ್ ದ 3 above. ಸೊ ಕೊಟ್ಟಿರುವಂತ 3 ಆಪ್ಷನ್ಸ್ ಸಹ ನಾವು ಕರೆಕ್ಟ್ ಆನ್ಸರ್ಸ್ ಅಂತ ಚೂಸ್ ಮಾಡ್ತೀವಿ, ಬಿಕಾಸ್ ಆಲ್ ದ ಟೈಪ್ಸ್ ಆಫ್ RNAs are take part in the synthesis of proteins ಅಂತ ನಾವು ಕನ್ಸಿಡರ್ ಮಾಡ್ತೀವಿ. So that this is the right answer for this. Yes, ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ವಿಲ್ ಬಿ ಹ್ಯಾವಿಂಗ್ which of the following hormones helps in the conversion of glucose into glycogen in the body? Option 1 insulin, option 2 cortisone, option 3 thyroxine, option 4 oxytocin. ಸೊ ಕೊಟ್ಟಿರೋಂಥ 4 ಆಪ್ಷನ್ಸ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್ಸ್
helps in the conversion of glucose into glycogen in the body. So ನಮ್ಮ ಬಾಡಿಯಲ್ಲಿರುವಂಥ ಗ್ಲೂಕೋಸನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುವಂಥ ಹಾರ್ಮೋನು ಯಾವುದು ಅಂತ ಕೇಳ್ತಿದ್ದಾರೆ. ದೇ ಹ್ಯಾವ್ ಗಿವನ್ 4 ಆಪ್ಷನ್ಸ್: ಇನ್ಸುಲಿನ್, ಕಾರ್ಟಿಸೋನ್, ಥೈರಾಕ್ಸಿನ್ ಮತ್ತೆ ಆಕ್ಸಿಟೋಸಿನ್. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯೂಶುವಲಿ ಇಫ್ ವಿ ಕಮ್ ಟು ದ ಆನ್ಸರ್ ಫಾರ್ ದಿಸ್ ಇಸ್ ಇನ್ಸುಲಿನ್ ಅಂತ ನಾವು ಚೂಸ್ ಮಾಡ್ತೀವಿ. ಸೊ ಯಾಕೆ ಇನ್ಸುಲಿನ್ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ ಇನ್ ದ ಬಾಡಿ ಅಂತ ಅಂದ್ರೆ, ಸೊ ಇನ್ಸುಲಿನ್ ಹಾರ್ಮೋನ್ ಇಸ್ ದ ರೈಟ್ ಆನ್ಸರ್. ಬಿಕಾಸ್ ಇನ್ಸುಲಿನ್ ಇಟ್ ಈಸ್ ಎ ಹಾರ್ಮೋನ್, it is a hormone secreted by pancreas, secreted by pancreas. So pancreas ಇಂದ ಏನಾಗುತ್ತೆ, ಈ ಹಾರ್ಮೋನು ಸೆಕ್ರೇಟ್ ಆಗುತ್ತೆ pancreas, that lowers blood glucose level. blood glucose level ಅನ್ನ ಏನ್ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ by promoting the uptake of glucose by cells and conversion of ಗ್ಲೂಕೋಸ್ ಇಂಟು ಗ್ಲೈಕೋಜನ್. ಸೊ ಆ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ ನಮಗೆ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೈಕೋಜನ್ ಬೈ ಲಿವರ್ ಅಂಡ್ ಸ್ಕೆಲಿಟಲ್ ಮಸಲ್. ಲಿವರ್ ಮತ್ತೆ ಸ್ಕೆಲಿಟಲ್ ಮಸಲ್ಸ್ ಇಂದ ಏನಾಗುತ್ತೆ, ದ ಗ್ಲೂಕೋಸ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ವಾಟ್, ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಇಲ್ಲಿ ನಮಗೆ ಇನ್ಸುಲಿನ್ ಅಂತ ಏನು ಹಾರ್ಮೋನ್ ಇದೆ, ಸೊ ದಿಸ್ ಇನ್ಸುಲಿನ್ ಇಟ್ ಈಸ್ ಎ ಹಾರ್ಮೋನ್ ವಿಚ್ ಇಸ್ ಸೆಕ್ರೇಟೆಡ್ ಬೈ ದ ಪ್ಯಾಂಕ್ರಿಯಾಸ್ ದಟ್ ಲೋಯರ್ ಬ್ಲಡ್ ಗ್ಲೂಕೋಸ್ ಲೆವೆಲ್. ಸೊ ಬಾಡಿಯಲ್ಲಿರುವಂಥ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನು ಕಡಿಮೆ ಮಾಡೋದ್ರ ಜೊತೆಗೆ ಇಟ್ ಈಸ್ ಗೋಯಿಂಗ್ ಟು ಪ್ರಮೋಟಿಂಗ್ ದ ಅಪ್ಟೇಕ್ ಆಫ್ ಗ್ಲೂಕೋಸ್ ಬೈ ಸೆಲ್ಸ್. ಸೊ ಯಾವೆಲ್ಲ ಸೆಲ್ಸ್ ಗ್ಲೂಕೋಸ್ ಅನ್ನ ತಗೊಳ್ತಾ ಇರುತ್ತೆ ಅಂಡ್ ಆಲ್ಸೋ ಆ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತಿರುತ್ತೆ ಇನ್ಸುಲಿನ್ ಬೈ ದ ಲಿವರ್ ಅಂಡ್ ದ ಸ್ಕೆಲಿಟಲ್ ಮಸಲ್ಸ್. ಸೊ ದಟ್ which of the hormones helps in the conversion of glucose into glycogen in the body ಅಂತ ಅಂದ್ರೆ we can choose what insulin is the right answer. Then next question we have 31st question. The disease diabetes mellitus is caused by the deficiency of. ಸೊ ಡಯಾಬಿಟಿಸ್ ಮೆಲಿಟಸ್ ಅನ್ನೋ ಒಂದು ಡಿಸೀಸು ಯಾವ ವಿಟಮಿನ್ ಡೆಫಿಷಿಯನ್ಸಿಯಿಂದ ಕಾಸ್ ಆಗುತ್ತೆ, ಅಥವಾ ಯಾವ ಸೋರ್ಸ್ ಡಿಸೀಸ್ ಡೆಫಿಷಿಯನ್ಸಿಯಿಂದ ಡಯಾಬಿಟಿಸ್ ಮೆಲಿಟಸ್ ಡಿಸೀಸು ಕಾಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಬಿಕಾಸ್ ಆಫ್ ದ ಡೆಫಿಷಿಯನ್ಸಿ ಆಫ್ ಇನ್ಸುಲಿನ್ ಹಾರ್ಮೋನ್. ಓಕೆ, ಸೊ ಇನ್ಸುಲಿನ್ ಹಾರ್ಮೋನು ನಮ್ಮ ಬಾಡಿಯಲ್ಲಿ ಕಡಿಮೆ ಆಯಿತು ಅಂತ ಅಂದರೆ ದ ಡಿಸೀಸ್ ಇಸ್ ಗೋಯಿಂಗ್ ಟು ಕಾಸ್, ವಿ ಕಾಲ್ ಇಟ್ ಆಸ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಡಯಾಬಿಟಿಸ್ ಮೆಲಿಟಸ್ ಅನ್ನೋ ಡಿಸೀಸು ಕಾಸ್ ಆಗುತ್ತೆ ಬಿಕಾಸ್ ಆಫ್ ದ ಡೆಫಿಷಿಯನ್ಸಿ ಆಫ್ ವಾಟ್, ಇನ್ಸುಲಿನ್. ಸೊ ಅದೇ ಅಯೋಡಿನ್ ಡೆಫಿಷಿಯನ್ಸಿ ಆದರೆ ಥೈರಾಕ್ಸಿನ್ ಅನ್ನೋ ಒಂದು ಡಿಸೀಸು ಕಾಸ್ ಆಗುತ್ತೆ. ಈ ಥರ ಡಿಫ್ರೆಂಟ್ ಆಪ್ಷನ್ಸ್ಗೆ ಡಿಫ್ರೆಂಟ್ ಡಿಸೀಸ್ ಇರುತ್ತೆ. ಬಟ್ ಡಯಾಬಿಟಿಸ್ ಮೆಲಿಟಸ್ ಡಿಸೀಸ್ ಯಾಕೆ ಕಾಸ್ ಆಗುತ್ತೆ ಅಂತ ಅಂದರೆ ಬಿಕಾಸ್ ಆಫ್ ದ ಡೆಫಿಷಿಯನ್ಸಿ ಆಫ್ ವಾಟ್, ಇನ್ಸುಲಿನ್ ಹಾರ್ಮೋನ್ ಇನ್ ದ ಬಾಡಿ. ಸೊ ದಟ್ ವಿ ಕ್ಯಾನ್ ಚೂಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. Okay, next question. The hormone used as an oral contraceptive is. ಸೊ ಓರಲ್ ಕಾಂಟ್ರಾಸೆಪ್ಟಿವ್ ಆಗಿ ಯೂಸ್ ಮಾಡುವಂಥ ಹಾರ್ಮೋನ್ ಯಾವುದು ಅಂತ ಹೇಳಿದ್ರೆ, ಸೊ ವಿ ಕ್ಯಾನ್ ಚೂಸ್ ಆಪ್ಷನ್ 3. ಸೊ ದಟ್ ಈಸ್ ಪ್ರೊಜೆಸ್ಟಿರಾನ್. ಪ್ರೊಜೆಸ್ಟಿರಾನ್ ಏನಿದೆ, ಸೊ ದಿಸ್ ಇಸ್ ಎ ಫೀಮೇಲ್ ಹಾರ್ಮೋನ್ which is respective to the oral contraceptive ಅಂತ ಹೇಳ್ತೀವಿ. ಸೊ ಈ ಹಾರ್ಮೋನ್ ದಟ್ ಪ್ರಿವೆಂಟ್ ದ ಪ್ರೆಗ್ನೆನ್ಸಿ. ಓಕೆ, ಸೊ ದಿಸ್ ಪ್ರೊಜೆಸ್ಟಿರಾನ್ ಪ್ರಿವೆಂಟ್ಸ್ ವಾಟ್, ಪ್ರೆಗ್ನೆನ್ಸಿ. ಅಂಡ್ ಈಸ್ಟ್ರೋಜನ್ ಏನಿದೆ, ಈಸ್ಟ್ರೋಜನ್ ಹಾರ್ಮೋನು ಅಂಡ್ ಈಸ್ಟ್ರೋಜನ್ ಕಾಂಪೋನೆಂಟ್ ಅಥವಾ ಹಾರ್ಮೋನ್ ಕಂಟ್ರೋಲ್ಸ್ menstrual bleeding. ಓಕೆನಾ. ಸೊ ಇಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ ಪ್ರೋಸೆಸ್ ಅಲ್ಲಿ ಯಾವ ಹಾರ್ಮೋನು ನಮಗೆ ಇನ್ವಾಲ್ವ್ ಆಗುತ್ತೆ ಅಂತ ಅಂದ್ರೆ ವಿ ಕ್ಯಾನ್ ಚೂಸ್ ವಾಟ್, ಪ್ರೊಜೆಸ್ಟಿರಾನ್ ಹಾರ್ಮೋನು. ಇಟ್ ಈಸ್ ಗೋಯಿಂಗ್ ಟು ಪ್ರಿವೆಂಟ್ ದ ಪ್ರೆಗ್ನೆನ್ಸಿ ಅಂಡ್ ಈಸ್ಟ್ರೋಜನ್ ಕಾಂಪೋನೆಂಟ್ ಏನಿದೆ ಅದು ಇಟ್ ಕಂಟ್ರೋಲ್ಸ್ ದ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಅಂತ ನಾವು ಹೇಳ್ಬೋದು. ಸೊ ದಟ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್.
Then next question, the hormone insulin is a secretion of the organ. So the insulin hormone ಏನಿದೆ, so the hormone insulin is a secretion of the organ. ಯಾವ ಆರ್ಗನ್ ಅಲ್ಲಿ ಇನ್ಸುಲಿನ್ ಹಾರ್ಮೋನು ಸೆಕ್ರೇಟ್ ಆಗುತ್ತೆ ಅಂತ ಅಂದ್ರೆ ಪ್ಯಾಂಕ್ರಿಯಾಸ್. ಸೊ ಪ್ಯಾಂಕ್ರಿಯಾಸ್ ಅಲ್ಲಿ ನಮಗೆ ಇನ್ಸುಲಿನ್ ಹಾರ್ಮೋನು ಸೆಕ್ರೇಟ್ ಆಗೋದ್ರಿಂದ we can choose what pancreas as pancreas are the is the right answer. Okay, we'll move on to the next question. The chemical messengers produced in ductless glands are option A vitamins, option B lipids, option C antibiotics, option 4 hormones. ಸೊ ನಮಗೆ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೆಮಿಕಲ್ ಮೆಸೇಂಜರ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಎ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಹಾರ್ಮೋನ್ಸ್, ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೆಮಿಕಲ್ ಮೆಸೇಂಜರ್ಸು ವಿ ಕಾಲ್ ಇಟ್ ಆಸ್ ಹಾರ್ಮೋನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ದೇ ಆರ್ ನಾಟ್ ವಿಟಮಿನ್ಸ್, ಲಿಪಿಡ್ಸ್ ಅಥವಾ ಆಂಟಿಬಯೋಟಿಕ್ಸು. ಸೊ ಕೆಮಿಕಲ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಲ್ಲಿ ರಿಲೀಸ್ ಆಗುವಂಥ ಅಥವಾ ಪ್ರೊಡ್ಯೂಸ್ ಆಗುವಂಥ ಕೆಮಿಕಲ್ ಮೆಸೇಂಜರ್ಸ್ ನ ವಿ ಕಾಲ್ ಇಟ್ ಆಸ್ ಹಾರ್ಮೋನ್ಸ್ ಅಂತ ನಾವು ಹೇಳ್ತೀವಿ. ದೆನ್ ನೆಕ್ಸ್ಟ್ ಕ್ವಶನ್, the muscular physique of a male is due to the influence of the hormone called. The muscular physique of a male is due to the influence of the hormone called as. Okay, so the muscular physique of a male is due to the influence of a hormone called testosterone hormone in the ಏನಾಗುತ್ತೆ, the physique of a male is going to changes. Okay, so hair ಅಲ್ಲಿರ್ಬೋದು ಅಥವಾ ಮುಸ್ಟಾಚ್ ಫಾರ್ಮೇಷನ್ ಅಲ್ಲಿ ಇರ್ಬೋದು, ಡೆವಲಪ್ ಆಗುವಂಥದ್ದು ಇರ್ಬೋದು. ಸೊ ಇದರಿಂದ ನಮಗೆ ಫಿಸಿಕ್ ಆಫ್ ದ ಮೇಲ್ ಇಸ್ ಗೋಯಿಂಗ್ ಟು ಚೇಂಜ್. ಸೊ ದ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಇಸ್ ಕಾಲ್ಡ್ ಅಸ್ ಟೆಸ್ಟೋಸ್ಟಿರಾನ್. ಇಟ್ ಈಸ್ ಎ ಮೇಲ್ ಹಾರ್ಮೋನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಮೇಲ್ ಹಾರ್ಮೋನ್. Okay, then next question. Consider the following statements regarding the methyl glucosides obtained by the reaction of D-glucose with methanol in presence of dry HCl gas. ನೋಡಿ ಈ ಕ್ವಶನ್ ಅನ್ನ ನಮಗೆ ಆಲ್ರೆಡಿ ದಿಸ್ ಇಸ್ ಥರ್ಡ್ ಟೈಮ್ ವಿ ಆರ್ ಡಿಸ್ಕಸಿಂಗ್. ಸೊ ಇನ್ ಡಿಫ್ರೆಂಟ್ ವೇಸ್ ಅಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾ ಹೋಗ್ತಾರೆ. ಸೊ ದ ಕ್ವಶನ್ ಇಸ್, consider the following statements. So they have given 4 statements regarding glucose methyl glucosides obtained by the reaction of D-glucose with the methanol in the presence of dry HCl gas ಅಂತ ಹೇಳ್ತಿದ್ದಾರೆ. ಸೊ ಈಗ ನಮಗೆ when glucose ಜೊತೆ glucose is treated with what, methanol CH3OH and also what, dry HCl ಜೊತೆ ನಮಗೆ ರಿಯಾಕ್ಷನ್ ಆದಾಗ ಪ್ರಾಡಕ್ಟ್ಸ್ ಏನು ಬರುತ್ತೆ, ಆಲ್ಫಾ ಡಿ methyl glucoside. Correct. So then another product will be getting what, beta D methyl glucoside. ಆಲ್ಫಾ ಡಿ ಮಿಥೈಲ್ ಗ್ಲೂಕೋಸೈಡ್ ಮತ್ತೆ ಬೀಟಾ ಡಿ ಮಿಥೈಲ್ ಗ್ಲೂಕೋಸೈಡ್ಸ್ 2 ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗುತ್ತೆ when glucose is treated with what, methanol ಮತ್ತೆ dry HCl. So related to this they have given 4 statements ಕೊಟ್ಟಿದ್ದಾರೆ. The first statement is, these are methyl ester of a hemiacetal of glucose formed by intermolecular reaction ಅಂತ ಹೇಳ್ತಿದ್ದಾರೆ. ಸೊ ಈಗ ಇಲ್ಲಿ ನಮಗೆ ಪ್ರಾಡಕ್ಟ್ಸ್ ಏನು ಫಾರ್ಮ್ ಆಗಿರುತ್ತೆ, ಸೊ ಇವೆರಡೂ ಸಹ ನಮಗೆ ಹೆಮಿಅಸಿಟಾಲ್ ಆಫ್ ಗ್ಲೂಕೋಸ್, ಓಕೆ, ಬೈ ದ ಇಂಟರ್ಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ದ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ದೀಸ್ ಆರ್ ಎನಾನ್ಶಿಯೋಮರ್ಸ್ ಅಂತ ಹೇಳ್ತಿದ್ದಾರೆ. ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ದೀಸ್ ಆರ್ ಆನೋಮರ್ಸ್ ಅಂತ ಹೇಳ್ತಿದ್ದಾರೆ. ಅಂಡ್ ಫೋರ್ತ್ ಸ್ಟೇಟ್ಮೆಂಟ್ ದ್ಯಾಟ್ ಟೆಲ್ಲಿಂಗ್ ಇನ್ ಒನ್ ಆಫ್ ದೀಸ್ all the substituents are equatorial, which of the above statements are correct. So ಈಗ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಒಂದು all the substituents are equatorial ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಯಾವ above statements ಕರೆಕ್ಟ್ ಆಗಿದೆ ಆಸ್ ಪರ್ ದ ಕ್ವಶನ್ ಅಂತ ಅಂದ್ರೆ ನೋಡಿ, ಇಲ್ಲಿ ನಾನು ರಿಯಾಕ್ಷನ್ ಬರ್ದಿದ್ದೀನಿ. ಗ್ಲೂಕೋಸ್ ಇಸ್ ಟ್ರೀಟೆಡ್ ವಿತ್ ಮೆಥನಾಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ HCl. ನಮ್ಗೆ 2 ಪ್ರಾಡಕ್ಟ್ ಫಾರ್ಮೇಶನ್ ಆಗಿದೆ, ಆಲ್ಫಾ ಡಿ ಮಿಥೈಲ್ ಗ್ಲೂಕೋಸೈಡ್ ಮತ್ತೆ ಬೀಟಾ ಡಿ ಮಿಥೈಲ್ ಗ್ಲೂಕೋಸೈಡ್ ಅಂತ.
ಓಕೆ. ಸೊ ಈಗ ಇವೆರಡನ್ನೂ ನಾನು ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸ್ ಡಿಸ್ಕಸ್ ಮಾಡಿರೋ ಹಾಗೆ ಈಚ್ ಪ್ರಾಡಕ್ಟ್ ಐ ಕ್ಯಾನ್ ಕನ್ಸಿಡರ್ಡ್ ಆಸ್ ಎ ಹೆಮಿ ಅಸಿಟಾಲ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು. ಅಂಡ್ ಆಲ್ಸೋ ಇವೆರಡೂ ಸಹ ಏನಾಗಿದೆ, ಒಂದಕ್ಕೊಂದು ಆನೋಮರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ಈಗ ಆಪ್ಷನ್ 1 ಸ್ಟೇಟ್ಮೆಂಟ್ ಏನಿದೆ, ದೀಸ್ ಆರ್ methyl ester of a hemiacetal of glucose formed by intramolecular reaction ಅಂತ ಹೇಳಿದ್ದಾರೆ. So that we can choose this statement is the right statement related to the question ಅಂತ choose ಮಾಡ್ತೀವಿ. And option 2, these are enantiomers, no, this is wrong option. These are anomers ಅಂತ ಹೇಳಿದ್ದಾರೆ, we can choose this is as a right answer. And fourth one ಅಲ್ಲಿ in one of these all the substituents are equatorial ಅಂತ ಹೇಳ್ತಿದ್ದಾರೆ, ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆಸ್ ಪರ್ ದ ಅಬೋವ್ ಕ್ವಶನ್ ನಮಗೆ ಫಸ್ಟ್ ಮತ್ತೆ ಥರ್ಡ್ ಆಪ್ಷನ್ ಏನಿದೆ ಅದು ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆಗಿರೋದ್ರಿಂದ ಫಸ್ಟ್ ಅಂಡ್ ಥರ್ಡ್ ಆಪ್ಷನ್ ಇಸ್ ದೇರ್ ಇನ್ ಆಪ್ಷನ್ 1. ಆಪ್ಷನ್ 1 ಅಲ್ಲಿ ನಮಗೆ ಫಸ್ಟ್ ಅಂಡ್ ಥರ್ಡ್ ಆಪ್ಷನ್ ಇದೆ. ಸೊ ದಟ್ ವಿ ಕ್ಯಾನ್ ಚೂಸ್ ವಾಟ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ 1 ಅಲ್ಲಿ ಫಸ್ಟ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ವಿ ಕ್ಯಾನ್ ಚೂಸ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಅಸರ್ಷನ್ ಏನ್ ಹೇಳ್ತಿದ್ದಾರೆ ಇಲ್ಲಿ, ಎ ಅಸರ್ಷನ್ ಕೊಟ್ಟಿದ್ದಾರೆ ಅಂಡ್ ಅದಕ್ಕೆ ರೀಸನ್ ಕೊಟ್ಟಿದ್ದಾರೆ. ಸೊ ವಿಲ್ ಸಿ ವಾಟ್ ಈಸ್ ದ ಅಸರ್ಷನ್. ಆಲ್ ಮೊನೊಸ್ಯಾಕರೈಡ್ಸ್ ಆರ್ ಸ್ವೀಟ್ ಇನ್ ಟೇಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಮೊನೊಸ್ಯಾಕರೈಡ್ಸು ಸ್ವೀಟ್ ಇನ್ ಟೇಸ್ಟ್ ಅಂಡ್ ಅದಕ್ಕೆ ರೀಸನ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಆಲ್ ದ ಮೊನೊಸ್ಯಾಕರೈಡ್ಸ್ ಹ್ಯಾವ್ ದ ಜನರಲ್ ಫಾರ್ಮುಲಾ C6H12O6 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಮ್ಗೆ ಏನ್ ಅಸರ್ಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ ಮೊನೊಸ್ಯಾಕರೈಡ್ಸ್ ಆರ್ ಸ್ವೀಟ್ ಇನ್ ಟೇಸ್ಟ್ ಅಂತ, ದಟ್ ಈಸ್ ದ ಕರೆಕ್ಟ್ ಅಸರ್ಷನ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ನಾವು ಹೇಳ್ಬೋದು. ಎಲ್ಲಾ ಶುಗರ್ ಯೂನಿಟ್ಸ್ ಸ್ವೀಟ್ ಇನ್ ಟೇಸ್ಟ್ ಇರುತ್ತೆ. ಬಟ್ ಅದಕ್ಕೆ ಕೊಡ್ತಿರುವಂತ ರೀಸನ್ ಏನಿದೆ, ಆಲ್ ಮೊನೊಸ್ಯಾಕರೈಡ್ಸ್ ಹ್ಯಾವ್ ದ ಜನರಲ್ ಫಾರ್ಮ್, ಎಲ್ಲಾ ಮೊನೊಸ್ಯಾಕರೈಡ್ಸ್ C6H12O6 ಫಾರ್ಮುಲಾನ ಹೊಂದಿರೋದಿಲ್ಲ. ಓಕೆ. ಸೊ ದಟ್ ವಿ ಕ್ಯಾನ್ ಸೇ ದಟ್ ರೀಸನ್ ಆರ್ ಏನಿದೆ ದಟ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ಅಂತ ನಾವು ಚೂಸ್ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ದಿಸ್ ನಾವು ಆಪ್ಷನ್ಸ್ ಅನ್ನ ನೋಡೋದಾದ್ರೆ ಆಪ್ಷನ್ 1 ವಿಲ್ ಬಿ ಹ್ಯಾವಿಂಗ್ ಎ ಅಂಡ್ ಆರ್ ಆರ್ ಟ್ರೂ. ಸೊ ಎ ಮತ್ತೆ ಅಸರ್ಷನ್ ಮತ್ತೆ ರೀಸನ್ ಎರಡೂ ಸಹ ಸರಿಯಾಗಿದೆ. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ರೀಸನ್ ಅದಕ್ಕೆ ಏನ್ ಕೊಡ್ತಿದ್ದಾರೆ ಅಸರ್ಷನ್ಗೆ, ಸೊ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ತಿದ್ದಾರೆ. ನೋ, ದಿಸ್ ಇಸ್ ರಾಂಗ್ ಆಪ್ಷನ್. ದೆನ್ ಆಪ್ಷನ್ 2 ಅಲ್ಲಿ ನಮ್ಗೆ ಅಸರ್ಷನ್ ಮತ್ತೆ ರೀಸನ್ ಎರಡೂ ಸರಿಯಾಗಿದೆ ಅಂಡ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಆರ್ ರೀಸನ್ ಏನಿದೆ, ರೀಸನ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ ಅಂತ ಹೇಳ್ತಿದ್ದಾರೆ. ಓಕೆ, ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ತಿದ್ದಾರೆ. ಸೊ ದಟ್ ನಾವು ಲೈಕ್ ಎರಡೂ ಕರೆಕ್ಟು, ಅಸರ್ಷನ್ ಮತ್ತೆ ರೀಸನ್ ಎರಡೂ ಕರೆಕ್ಟು, ಬಟ್ ರೀಸನ್ ಏನ್ ಹೇಳ್ತಿದ್ದಾರೆ ದಟ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಟು ಎ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಆಲ್ಸೋ ರಾಂಗ್. ಯಾಕೆ ಅಂದ್ರೆ ನಮ್ಗೆ ಅಸರ್ಷನ್ ಮಾತ್ರ ಕರೆಕ್ಟ್ ಇರೋದು, ರೀಸನ್ ಏನಿದೆ ದಟ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ಅಂಡ್ ದಟ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್ ಆಗಿರೋದ್ರಿಂದ. ಸೊ ಥರ್ಡ್ ಆಪ್ಷನ್ ಅಲ್ಲಿ ವಿಲ್ ಬಿ ಹ್ಯಾವಿಂಗ್ ವಾಟ್ ಅಸರ್ಷನ್ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ನಾವು ಈ ಆಪ್ಷನ್ ಅನ್ನ ಚೂಸ್ ಮಾಡ್ಬೋದು ಅಕಾರ್ಡಿಂಗ್ ಟು ಅವರ್ ಎಕ್ಸ್ಪ್ಲನೇಷನ್. ಸೊ ಅಸರ್ಷನ್ ಏನು, ಆಲ್ ಮೊನೊಸ್ಯಾಕರೈಡ್ಸ್ ಆರ್ ಸ್ವೀಟ್ ಇನ್ ಟೇಸ್ಟ್. ಸೊ ಎಲ್ಲಾ ಮೊನೊಸ್ಯಾಕರೈಡ್ಸ್ ಸ್ವೀಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ, ದಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ರೀಸನ್ ಏನ್ ಹೇಳ್ತಿದ್ದಾರೆ, ಆಲ್ ಮೊನೊಸ್ಯಾಕರೈಡ್ಸ್ ಹ್ಯಾವ್ ದ ಜನರಲ್ ಫಾರ್ಮುಲಾ C6H12O6 ಅಂತ ಹೇಳ್ತಿರೋದು ರಾಂಗ್ ಸ್ಟೇಟ್ಮೆಂಟ್. ಅಂಡ್ ಮೊನೊಸ್ಯಾಕರೈಡ್ಸ್ ಸ್ವೀಟ್ ಆಗಿರೋದಕ್ಕೆ ರೀಸನ್ ಮಾಲಿಕ್ಯುಲರ್ ಫಾರ್ಮುಲಾ C6H12O6 ಅನ್ನೋದು ರಾಂಗ್ ಆಗಿರೋದ್ರಿಂದ ಸೊ ಆರ್ ಈಸ್ ಫಾಲ್ಸ್ ಅಂಡ್ ಇಟ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಟು ಎ ಅಂತ ನಾವು ಹೇಳೋದ್ರಿಂದ ಎ ಈಸ್ ಟ್ರೂ ಆಗಿರುತ್ತೆ ಬಟ್ ಆರ್ ಈಸ್ ಫಾಲ್ಸ್ ಅಂತ ಚೂಸ್ ಮಾಡ್ತೀವಿ. ಅಂಡ್ ಆಪ್ಷನ್ 4 ಅಲ್ಲಿ ಎ ಈಸ್ ಫಾಲ್ಸ್ ಬಟ್ ಆರ್ ಈಸ್ ಟ್ರೂ ಅಂತ ಹೇಳ್ತಿದ್ದಾರೆ, ದಟ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ಸೊ ನಾವು ಅಕಾರ್ಡಿಂಗ್ ಟು ದ ಕ್ವಶನ್ ಅಬೋವ್ ಎಕ್ಸ್ಪ್ಲನೇಷನ್ ವಿ ಕ್ಯಾನ್ ಚೂಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ನ ನಾವು ರೈಟ್ ಆನ್ಸರ್ ಅಂತ ಚೂಸ್ ಮಾಡ್ತೀವಿ. ಎಸ್, ದೆನ್ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ದ ಫಾಲೋಯಿಂಗ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಲಿಸ್ಟ್ 1 ನೇಮ್ ಆಫ್ ದ ಶುಗರ್ ಕೊಟ್ಟಿದ್ದಾರೆ, ಲಿಸ್ಟ್ 2 ಅಲ್ಲಿ ಹೈಡ್ರೋಲಿಸಿಸ್ ಪ್ರಾಡಕ್ಟ್ಸ್. ಸೊ ಈಗ ಕೊಟ್ಟಿರುವಂತ ಶುಗರ್ಸ್ ಯಾವುದು, ಸುಕ್ರೋಸು, ಲ್ಯಾಕ್ಟೋಸು, ಮಾಲ್ಟೋಸು ಮತ್ತೆ ರಾಫಿನೋಸು.
So hydrolysis ಆದಾಗ when sucrose upon hydrolysis which sugar units are going to form? Lactose upon hydrolysis which sugar unit is going to form? Maltose upon hydrolysis which sugar is going to form? ಅದೇ ತರ raffinose ಹೈಡ್ರೋಲಿಸಿಸ್ ಆದರೆ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಮಗೆ ಸುಕ್ರೋಸು ಅಪಾನ್ ಹೈಡ್ರೋಲಿಸಿಸ್, sucrose upon hydrolysis, it is going to give the product glucose plus fructose. Okay, glucose ಮತ್ತೆ ಫ್ರಕ್ಟೋಸ್ ಅನ್ನ ನಮಗೆ ಕೊಡುತ್ತೆ. ಅದೇ ರೀತಿ when lactose upon hydrolysis, ಲ್ಯಾಕ್ಟೋಸು ಹೈಡ್ರೋಲಿಸಿಸ್ ಆದ್ರೆ ನಮಗೆ ಆನ್ಸರು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಬರುತ್ತೆ. ಓಕೆ, when sucrose upon hydrolysis will be getting the sugar units what? ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಬರುತ್ತೆ. ಲ್ಯಾಕ್ಟೋಸ್ ಅಪಾನ್ ಹೈಡ್ರೋಲಿಸಿಸ್ ವಿಲ್ ಬಿ ಗೆಟಿಂಗ್ ದ ಪ್ರಾಡಕ್ಟ್ಸ್ ವಾಟ್? ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಬರುತ್ತೆ. ಅದೇ ರೀತಿ ಮಾಲ್ಟೋಸ್ ಅಪಾನ್ ಹೈಡ್ರೋಲಿಸಿಸ್, ಮಾಲ್ಟೋಸ್ ಹೈಡ್ರೋಲಿಸಿಸ್ ಆದ್ರೆ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಬರುತ್ತೆ. ಸೊ ಇದು ನಮಗೆ ಗೊತ್ತಿರೋದೇನೆ. ದೆನ್ ರಾಫಿನೋಸ್ ನಮಗೆ ಹೈಡ್ರೋಲಿಸಿಸ್ ಆದಾಗ ರಾಫಿನೋಸ್ ಅಪಾನ್ ಹೈಡ್ರೋಲಿಸಿಸ್, raffinose upon hydrolysis will be getting the product what? Glucose plus fructose plus galactose. So ಈ ಮೂರು ಪ್ರಾಡಕ್ಟ್ಸ್ ಶುಗರ್ ಯೂನಿಟ್ಸು ಮೊನೊಸ್ಯಾಕರೈಡ್ ಯೂನಿಟ್ಸ್ ಫಾರ್ಮೇಶನ್ ಆಗುತ್ತೆ ಫಾರ್ raffinose. ಸೊ ಅಕಾರ್ಡಿಂಗ್ ಟು ದಿಸ್, ಸೊ ನಾವೇನು ಮ್ಯಾಚ್ ಮಾಡಿದ್ದೀವಿ? ಎಗೆ ವಿ ಆರ್ ಟೇಕಿಂಗ್ ಸೆಕೆಂಡ್ ಒನ್ ಆಪ್ಷನ್, then for B we are taking what? Third one option, and for C we are taking fourth one option, and for D we are considering what? First one. So ಈಗ ಕೊಟ್ಟಿರುವಂತದ ಕರೆಕ್ಟ್ ಮ್ಯಾಚಿಂಗ್ is, so option 1 ನಲ್ಲಿ will be having A is 3 and B is 2, C is 1 and D is 4 ಅಂತ. ಅದೇ ರೀತಿ ನಾವು ಆಪ್ಷನ್ 2 ಅಲ್ಲಿ 2 3 1 4 ಅಂತ ಇದೆ. ಸೊ ಬೋತ್ ಆಪ್ಷನ್ಸ್ ಆರ್ ರಾಂಗ್ ಅಂತ ತಗೊಳ್ತೀವಿ. ಆಪ್ಷನ್ 3 ಅಲ್ಲಿ 2 3 4 1 ಅಂತ ಇದೆ ಅಕಾರ್ಡಿಂಗ್ ಟು ABCD. ಸೊ ಆಪ್ಷನ್ 3 ಏನಿದೆ ದಟ್ ಈಸ್ ದ ರೈಟ್ ಆಪ್ಷನ್ ಅಂತ ಚೂಸ್ ಮಾಡ್ತೀವಿ. ಸೊ ಫೋರ್ತ್ ಆಪ್ಷನ್ ಸಹ ರಾಂಗ್ ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಂತ ನಾವು ಚೂಸ್ ಮಾಡ್ತೀವಿ. ಓಕೆ, ಸೊ ಕರೆಕ್ಟ್ ಮ್ಯಾಚ್ ದ ಫಾಲೋಯಿಂಗ್ ಏನಾಗುತ್ತೆ? ಆಪ್ಷನ್ 3 ಇಸ್ ದ ಕರೆಕ್ಟ್ ಮ್ಯಾಚ್ ದ ಫಾಲೋಯಿಂಗ್. So option 3 is the right answer. Okay, next question hogana. Again we have the match the following. List 1 side alli namge sugars anna kottidare. List 2 alli namge type of ಯಾವ ಟೈಪ್ ಆಫ್ ಶುಗರ್ಸ್ ಅದು ಅಂತ ಕೇಳ್ತಿದ್ದಾರೆ. ಸೊ ಲಿಸ್ಟ್ 1 ನಲ್ಲಿ ವಿಲ್ ಬಿ ಹ್ಯಾವಿಂಗ್ ಗ್ಲೂಕೋಸು, ಫ್ರಕ್ಟೋಸು, ಅರಾಬಿನೋಸು ಮತ್ತೆ ಎರಿಥ್ರೋಸು ಕೊಟ್ಟಿದ್ದಾರೆ. ಅಂಡ್ ಲಿಸ್ಟ್ 2 ಅಲ್ಲಿ ಕೀಟೋ ಹೆಕ್ಸೋಸ್ ಇದೆ, ಆಲ್ಡೋ ಹೆಕ್ಸೋಸ್ ಇದೆ, ಆಲ್ಡೋ ಟೆಟ್ರೋಸ್ ಇದೆ and ಆಲ್ಡೋ ಪೆಂಟೋಸ್ ಇದೆ. ಓಕೆ, ಸೊ ರಿಗಾರ್ಡಿಂಗ್ ದಿಸ್ ಆಲ್ರೆಡಿ ವಿ ಡಿಸ್ಕಸ್ಡ್ ಫ್ಯೂ ಕ್ವಶನ್ಸ್. ಓಕೆ, ಸೊ ಈಗ ಗ್ಲೂಕೋಸ್ ಅಂತ ಬಂದಾಗ ಗ್ಲೂಕೋಸ್ ಇಸ್ ಗ್ಲೂಕೋಸ್ ಅಲ್ಲಿ ನಾವು ವಿ ಕ್ಯಾನ್ ಸಿ 6 ಕಾರ್ಬನ್ ಆಟಮ್ ವಿಚ್ ಈಸ್ ಹ್ಯಾವಿಂಗ್ C6H12O6 ಇರೋದ್ರಿಂದ ಸೊ ಗ್ಲೂಕೋಸ್ ಅಂಡ್ ಆಲ್ಸೋ ಗ್ಲೂಕೋಸ್ ಇಸ್ ವಾಟ್? ಆಲ್ಡೋ ಹೆಕ್ಸೋಸ್. ದೆನ್ ಇಫ್ ವಿ ಕಮ್ ಟು ದ ಫ್ರಕ್ಟೋಸ್, ಸೊ ಫ್ರಕ್ಟೋಸ್ ಅಲ್ಲಿ ಅಟ್ ಕಾರ್ಬನ್ 2 ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ ಕೀಟೋನ್ ಗ್ರೂಪ್. ಅಟ್ ಕಾರ್ಬನ್ 2 ಏನು ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ ಕೀಟೋನ್ ಗ್ರೂಪ್ ಆಗಿರೋದ್ರಿಂದ ಫ್ರಕ್ಟೋಸ್ ಅಲ್ಲಿ, ಅಂಡ್ ಆಲ್ಸೋ 6 ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇರೋದ್ರಿಂದ ಫ್ರಕ್ಟೋಸ್ ಅಲ್ಲಿ ವಿ ಕ್ಯಾನ್ ಚೂಸ್ ಆಪ್ಷನ್ 1 ಏನಿದೆ ಲಿಸ್ಟ್ 2 ಅಲ್ಲಿ ದಟ್ ಈಸ್ ಕೀಟೋ ಹೆಕ್ಸೋಸ್ ಏನಿದೆ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫ್ರಕ್ಟೋಸ್. ಸೊ ಫ್ರಕ್ಟೋಸ್ ಇಸ್ ಎ ಕೀಟೋ ಹೆಕ್ಸೋಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ಆಪ್ಷನ್ ಸಿ ವಿಲ್ ಬಿ ಹ್ಯಾವಿಂಗ್ ವಾಟ್? ಅರಾಬಿನೋಸ್ ಅಂತ ಕೊಟ್ಟಿದ್ದಾರೆ. ಸಿ ಅರಾಬಿನೋಸ್ ಏನಿದೆ ಇಟ್ ಈಸ್ ಎ ಪೆಂಟೋಸ್ ರಿಂಗ್. ಓಕೆ, ಸೊ ಅರಾಬಿನೋಸ್ ಇಸ್ ಎ ಪೆಂಟೋಸ್ ರಿಂಗ್ ಆಗಿರೋದ್ರಿಂದ ಫೋರ್ತ್ ಫ್ರಮ್ ದ ಲಿಸ್ಟ್ 2 ಅಲ್ಲಿ ಫೋರ್ತ್ ಆಪ್ಷನ್ ಇಸ್ ವಾಟ್? ಆಲ್ಡೋ ಪೆಂಟೋಸ್ ಇಸ್ ದ ಅರಾಬಿನೋಸ್ ಟೈಪ್ ಆಫ್ ಶುಗರ್. ಅಂಡ್ ಎರೈಥ್ರೋಸ್ ಏನಿದೆ ಇಟ್ ಈಸ್ ಆಲ್ಡೋ ಟೆಟ್ರೋಸ್. ಎರೈಥ್ರೋಸ್ ಇಸ್ ವಾಟ್? ಆಲ್ಡೋ ಟೆಟ್ರೋಸ್. ಸೊ ಹಾಗಾಗಿ ಆಸ್ ಪರ್ ದಿಸ್ ಮ್ಯಾಚ್ ಮಾಡಿರೋ ಪ್ರಕಾರ ಎ ಈಸ್ ಮ್ಯಾಚಿಂಗ್ ವಿತ್ ಆಪ್ಷನ್ 2. ಓಕೆ, ಟು ಇನ್ ಲಿಸ್ಟ್ 2. ಅದೇ ರೀತಿ ಬಿ ಈಸ್ ಮ್ಯಾಚಿಂಗ್ ವಿತ್ ವಾಟ್? ಆಪ್ಷನ್ 1 ಜೊತೆ ಮ್ಯಾಚ್ ಆಗ್ತಿದೆ. ಅಂಡ್ ಸಿ ಈಸ್ ಮ್ಯಾಚಿಂಗ್ ವಿತ್ ಆಪ್ಷನ್ 4 ಜೊತೆ ಇಟ್ ಈಸ್ ಮ್ಯಾಚಿಂಗ್. ಅಂಡ್ ಆಪ್ಷನ್ ಡಿ ಈಸ್ ಮ್ಯಾಚಿಂಗ್ ವಿತ್ ಆಪ್ಷನ್ 3. ಆಪ್ಷನ್ 3 ಮ್ಯಾಚ್ ಆಗ್ತಿರೋದ್ರಿಂದ ಸೊ 2 1 4 3 2 1 4 3 ಇರುವಂತ ಆಪ್ಷನ್. ಸೊ ದಿಸ್ ಇಸ್ ಫಸ್ಟ್ ಆಪ್ಷನ್ ಇಸ್ ರಾಂಗ್.
and second option ಅಲ್ಲಿ 2 1 ಇಲ್ಲ, so that it is also wrong. Option 3 ಅಲ್ಲಿ will be having 2 3 4 1 ಅಂತ ಇದೆ, that is also wrong option. ನೋಡಿ 2 ಇದೆ and option 4 ಅಲ್ಲಿ will be having 2, then next we have 1, then again we have 1 and 4 3 ಇರೋದ್ರಿಂದ, so that we can choose option 4 is the right answer. Option 4 is the right answer we can choose. Okay, so then next question we have alpha D glucose and beta D glucose are anomers ಅಂತ ಹೇಳ್ತಿದ್ದಾರೆ. ಓಕೆ, ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಎರಡು ಆನೋಮರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ, ಸೊ ದಿಸ್ ಒನ್ ಐ ವಿಲ್ ಚೇಂಜ್ ಇಟ್ ಆಸ್ ದ ಆಲ್ಫಾ ಅಂಡ್ ದಿಸ್ ಇಸ್ ಬೀಟಾ. ಓಕೆ, assertion is alpha D glucose and beta ಡಿ ಗ್ಲೂಕೋಸ್ ಆರ್ ಆನೋಮರ್ಸ್ ಅಂತ ಹೇಳ್ತಿದ್ದಾರೆ. ಎಸ್ ಆಫ್ ಕೋರ್ಸ್. ಸೊ ನಾವು ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಸ್ಟ್ರಕ್ಚರ್ಸ್ ಅನ್ನ ಬರೆದಾಗ ಓನ್ಲಿ ದ ಓ ಎಚ್ ಗ್ರೂಪ್ಸ್ ಏನಾಗುತ್ತೆ ಅಟ್ C2 ಅಲ್ಲಿ ಡಿಫ್ರೆನ್ಸ್ ಅನ್ನ ತೋರಿಸುತ್ತೆ. ಅದನ್ನ ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಏನ್ ಮಾಡ್ತಿದೀವಿ, ಲೈಕ್ ಡಿಸ್ಟಿಂಗ್ವಿಶ್ ಮಾಡ್ತಿದೀವಿ, ಇಟ್ ಈಸ್ ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಅಂತ. ಸೊ ಅದಕ್ಕೆ ಯಾಕೆ ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಆನೋಮರ್ಸ್ ಅಂತ ಅಂದ್ರೆ, ದ ರೀಸನ್ ಈಸ್ ದೀಸ್ ಆರ್ ಮಿರರ್ ಇಮೇಜಸ್ ಅಂಡ್ ಸೂಪರ್ ಇಂಪೋಸಿಬಲ್ ಅಂತ ಹೇಳ್ತಿದ್ದಾರೆ. ಬಟ್ ದಿಸ್ ಇಸ್ ದ ರಾಂಗ್ ಎಕ್ಸ್ಪ್ಲನೇಷನ್ ಆರ್ ರಾಂಗ್ ರೀಸನ್ ಫಾರ್ ದ ಗಿವನ್ ಅಸರ್ಷನ್. ಸಿ, ಇವೊಂದು ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಎರಡೂ ಆನೋಮರ್ಸ್ ಆದ್ರೂ ಸಹ ದೇ ಆರ್ ನಾಟ್ ದ ಮಿರರ್ ಇಮೇಜಸ್ ಅಂಡ್ ದೇ ಆರ್ ನಾಟ್ ದ ಸೂಪರ್ ಇಂಪೋಸಬಲ್ ಇಮೇಜಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಕೊಟ್ಟಿರೋ ಆಪ್ಷನ್ಸ್ ಏನಿದೆ, ಎ ಅಂಡ್ ಆರ್ ಆರ್ ಟ್ರೂ. ಸೊ ಅಸರ್ಷನ್ ಮತ್ತೆ ರೀಸನ್ ಟ್ರೂ ಇದೆ ಅಂಡ್ ರೀಸನ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳಿದ್ದಾರೆ. ಆಪ್ಷನ್ 2 ಅಲ್ಲಿ ಅಸರ್ಷನ್ ಮತ್ತೆ ರೀಸನ್ ಎರಡೂ ಕರೆಕ್ಟ್ ಇದೆ ಅಂಡ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ತಿದ್ದಾರೆ. ದೆನ್ ಆಪ್ಷನ್ 3 ಅಲ್ಲಿ ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್ ಅಂತ ಹೇಳ್ತಿದ್ದಾರೆ. ಅಸರ್ಷನ್ ಸರಿಯಾಗಿದೆ ಬಟ್ ರೀಸನ್ ಏನ್ ಹೇಳ್ತಿದ್ದಾರೆ ಅದು ರಾಂಗ್ ಇದೆ ಅಂತ ಹೇಳ್ತಿದ್ದಾರೆ. ಅಂಡ್ ಆಪ್ಷನ್ 4 ಅಲ್ಲಿ ದೇ ಆರ್ ಟೆಲ್ಲಿಂಗ್ ಅಸರ್ಷನ್ ಈಸ್ ಫಾಲ್ಸ್, ಅಸರ್ಷನ್ ರಾಂಗ್ ಇದೆ, ದಟ್ ಈಸ್ ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಎರಡೂ ಆನೋಮರ್ಸ್ ಅಲ್ಲ. ಬಟ್ ರೀಸನ್ ಅದಕ್ಕೆ ಏನ್ ಹೇಳ್ತಿದ್ದಾರೆ, ದೇ ಆರ್ ಮಿರರ್ ಇಮೇಜಸ್ ಅಂಡ್ ಸೂಪರ್ ಇಂಪೋಸಬಲ್ ಅಂತ, ಅದು ಕರೆಕ್ಟ್ ಇದೆ ಅಂತ ಫೋರ್ತ್ ಆಪ್ಷನ್ ಅಲ್ಲಿ ಹೇಳ್ತಿದ್ದಾರೆ. ಸೊ ಈಗ ನಮ್ಗೆ ಅಸರ್ಷನ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆಲ್ಫಾ ಡಿ ಗ್ಲೂಕೋಸ್ ಅಂಡ್ ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಎರಡೂ ಆನೋಮರ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಎರಡೂ ಆನೋಮರ್ಸ್. ಎಸ್, ವಿ ಕ್ಯಾನ್ ಕನ್ಸಿಡರ್ ದಿಸ್ ಸ್ಟೇಟ್ಮೆಂಟ್ ಆಸ್ ಅ ರೈಟ್. ಬಟ್ ಇಫ್ ವಿ ಕಮ್ ಟು ದ ದೀಸ್ ಆರ್ ಮಿರರ್ ಇಮೇಜಸ್ ಅಂಡ್ ಸೂಪರ್ ಇಂಪೋಸಬಲ್ ಅಂತ ಹೇಳ್ತಿದಾರಲ್ಲ, ಸೊ ಆಲ್ಫಾ ಡಿ ಮತ್ತೆ ದೇ ಆರ್ ನಾಟ್ mirror images or non-superimposable mirror images, imposable mirror images. They are non-superimposable mirror ಇಮೇಜಸ್. ಓಕೆ, ಸೊ ಆಗಿರೋದ್ರಿಂದ ಅಸರ್ಷನ್ ನಮಗೆ ಸ್ಟೇಟ್ಮೆಂಟ್ ಏನ್ ಹೇಳಿದ್ದಾರೆ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಬಟ್ ಅದಕ್ಕೆ ರೀಸನ್ ಏನ್ ಕೇಳ್ತಿದ್ದಾರೆ, ದೀಸ್ ಆರ್ ಮಿರರ್ ಇಮೇಜಸ್ ಅಂಡ್ ಸೂಪರ್ ಇಂಪೋಸಬಲ್ ಅಂತ, ಅದು ರಾಂಗ್ ರೀಸನ್ ಆಗಿರುತ್ತೆ ಟು ದ ಅಬೋ ಅಸರ್ಷನ್ ಸ್ಟೇಟ್ಮೆಂಟ್. ಸೊ ದಟ್ ಎ ಇಲ್ಲಿ ಟ್ರೂ ಆಗಿದೆ ಅಂಡ್ ಆರ್ ಈಸ್ ಫಾಲ್ಸ್ ಆಗಿದೆ. ಓಕೆ, ಸೊ ಆಪ್ಷನ್ 3 ಅಲ್ಲಿ ವಿಲ್ ಬಿ ಹ್ಯಾವಿಂಗ್ ವಾಟ್, ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್ ಅಂತ ಇರೋದ್ರಿಂದ ವಿ ಕ್ಯಾನ್ ಚೂಸ್ ವಾಟ್, ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 3 ಏನಿದೆ ಅದು ಕರೆಕ್ಟ್ ಆನ್ಸರ್ ಅಂತ ನಾವು ಚೂಸ್ ಮಾಡ್ತಾ ಹೋಗ್ತೀವಿ. ಓಕೆ, so with this I will stop today's class. In next class we'll discuss a few more questions from the biomolecules chapter. So thank you.